ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ತರಗತಿಯನ್ನ ಶುರು ಮಾಡೋಣ. ಮುಂದುವರಿದ ಭಾಗದಲ್ಲಿ 15ನೇ ಶ್ಲೋಕದಿಂದ ನಾವು ನೋಡ್ತಾ ಬರೋಣ ಅಲ್ವಾ? ಏನನ್ನ? ದೇವಿಯ ಸ್ವರೂಪ ಹಾಗೂ ಮಧುರವಾಣಿಯ ಉಗಮ ಸ್ಥಾನವನ್ನ ತಿಳಿಸ್ಕೊಡ್ತಕ್ಕಂಥ ಶ್ಲೋಕ ಇದು. ಸೌಂದರ್ಯ ಲಹರಿಯ 15ನೇ ಶ್ಲೋಕ. ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟ ಮಕುಟಾಂ ವರತ್ರಾಸ ತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕ ಕರಾಂ ಅಂತ ಇದೆಯಲ್ಲ, ಅಂದ್ರೆ ಮಧುರವಾಣಿಯ ಉಗಮ ಸ್ಥಾನ. ನಮ್ಗೆಲ್ಲ ಇಷ್ಟ ಮಾತ್ರ ಜ್ಞಾನ ಅಥವಾ ಕಂಠ ಎಲ್ಲ ತಾಯಿಯಿಂದ ಪ್ರಸಾದ ಆಗಿರ್ತಕ್ಕಂಥದ್ದು. ಏನ್ ಹೇಳ್ತಾರೆ ಇಲ್ಲಿ ತಾಯಿಯನ್ನ ಅಂದ್ರೆ ಶರಜ್ಯೋತ್ಸ್ನಾ ಶುದ್ಧಾಂ ಅಂತ ಕರೀತಾರೆ. ಶರತ್ಕಾಲ, ಏನು ಶರತ್ಕಾಲದ ಬೆಳದಿಂಗಳು, ಅತ್ಯಂತ ಶುಭ್ರವಾಗಿರ್ತಕ್ಕಂಥ ಮಾಸ. ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮನೇ ಅಷ್ಟು ವಿಶೇಷತೆ. ಪ್ರತಿಯೊಂದನ್ನು ಕೂಡ ಅನುಭವಿಸೋದು, ಎಂಜಾಯ್ ಮಾಡೋದನ್ನ ಎಲ್ಲ ತಿಳಿಸ್ಕೊಟ್ಬಿಟ್ಟಿದೆ ನಮ್ಗೆ. ಕಾಲಗಳು ಬರ್ತಲ್ವಾ, ಈಗ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಈ ತರ ಎಲ್ಲ ಬರುತ್ತೆ. ಋತುಗಳು ಬರ್ತಾ ಹೋಗುತ್ತೆ. ಇಲ್ಲಿ ಶರತ್ಕಾಲದ ಬೆಳದಿಂಗಳು ಅತ್ಯಂತ ಶುಭ್ರವಾಗಿರುತ್ತೆ. ಆ ಶರತ್ಕಾಲದ ಬೆಳದಿಂಗಳಂತೆ ಶುದ್ಧವಾದ ದೇಹವನ್ನ ಹೊಂದಿರ್ತಕ್ಕಂಥ ಮಹಾತಾಯಿ ನೀನು. ಚಂದ್ರನ್ ಬೇರೆ ತಲೆ ಮೇಲೆ ಇಟ್ಕೊಂಡಿದ್ಯಾ ತಾಯಿ. ಆ ಜಟೆ ಮೇಲೆ ಚಂದ್ರನನ್ನ ಕೂರಿಸ್ಕೊಂಡಿರೋದ್ರಿಂದ, ಕಿರೀಟದಲ್ಲೇ ಕೂರಿಸ್ಕೊಂಡಿರೋದ್ರಿಂದ ಇನ್ನೂ ಅಷ್ಟು ಬೆಳಕು ಹೊಮ್ಮುತ್ತಾ ಇದೆ. ಅಷ್ಟೇ ಅಲ್ಲದೆ ವರದಾನ ಮುದ್ರೆ ಇದೆ, ಅಭಯದಾನ ಮುದ್ರೆ ಇದೆ ನಿನ್ನ ಹತ್ರ. ಸ್ಫಟಿಕ ಮಣಿಮಯವಾದಂತಹ ಗಿಂಡಿ ಇದೆ. ಪುಸ್ತಕವನ್ನ ಕೈಲಿಟ್ಕೊಂಡಿದ್ಯಾ, 4 ಕೈಲೂ ಕೂಡ ಧರಿಸ್ಕೊಂಡಿದ್ಯಾ. ನಿನ್ನನ್ನ ಒಂದ್ಸಲ ನಮಸ್ಕಾರ ಮಾಡಿರ್ತಕ್ಕಂಥ ಕವಿಗಳಿಗೆ, ಯಾರು ನಿನ್ ಒಂದೇ ಒಂದ್ಸಲ ನಮಸ್ಕಾರ ಮಾಡ್ತಕ್ಕಂಥ ಕವಿಗಳಿಗೆ ಜೇನುತುಪ್ಪ, ಹಸು ಹಾಲು, ದ್ರಾಕ್ಷಿ ಹಣ್ಣು ತಿಂದಷ್ಟು ಮಾಧುರ್ಯವನ್ನ ಅವ್ರು ಕೊಟ್ಬಿಟ್ಟಿದ್ಯಾ ಅಂತ ಈ ಶ್ಲೋಕದ ಮೀನಿಂಗ್. ಅಂದ್ರೆ ಸರಸ್ವತಿಯನ್ನ ಹೊಗಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸರಸ್ವತಿ ಸ್ವರೂಪವನ್ನ, ತಾಯಿಯ ಸರಸ್ವತಿ ರೂಪವನ್ನ ಇಲ್ಲಿ ಹೊಗಳ್ತಾ ಇದ್ದಾರೆ. ಸರಸ್ವತಿ ರೂಪಳಾದಂತಹ ದೇವಿಗೆ ಮಾಡ್ತಕ್ಕಂಥ ನಮಸ್ಕಾರದಿಂದ ಕವಿತ್ವ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶರಜ್ಯೋತ್ಸ್ನಾ ಶುದ್ಧ, ಶರತ್ ಗಳಿನಂತೆ ಶುಭ್ರವಾದ ಚಂದ್ರನಿಂದ ಕೂಡಿರ್ತಕ್ಕಂಥ, ಜಟೆಯ ಮೇಲೆ ಧರಿಸಿರ್ತಕ್ಕಂಥ ಚಂದ್ರ ಇರುವ ತಾಯಿ. ಚಂದ್ರಕಲೆಯನ್ನ ಶಿರೋಭೂಷಣ ಅಂತ ಕರೀತಾರೆ. ಎಲ್ಲಾರ್ಗೂ ಇಲ್ಲ ಚಂದ್ರಕಲೆ. ಚಂದ್ರಕಲೆ ಪರಮೇಶ್ವರನಿಗಿದೆ, ಅಂದ್ರೆ ಈಶ್ವರನಿಗಿದೆ. ಈಶ್ವರನ್ ಬಿಟ್ರೆ ಅಮ್ಮನವ್ರಿಗಿದೆ. ಚಂದ್ರನನ್ನೇ, ಬಾಲಚಂದ್ರನನ್ನ ಧರಿಸಿದ್ದಾರೆ. ಹಾಗಾಗಿ ಯಾರು ಚಂದ್ರನನ್ನ ಕಿರೀಟದಲ್ಲಿ ಧರಿಸ್ತಾರೆ ಅವರು ಶಿರೋಭೂಷಣ ಆಗತ್ತೆ. ಅವರ ಶಿರಸ್ಸು ಆ ಕಿರೀಟನೇ ಭೂಷಣವಾಗಿ ಸದಾ ಕಾಲ ಹೊಳಿತಾ ಇರತ್ತೆ ಅಂತ. ಈ ಶ್ಲೋಕದ ಅರ್ಥವ ಅಥವಾ ನಾವು ಉಪದೇಶ ಮಾಡ್ಬೇಕಾದ್ರೆ, ಪಾರಾಯಣ ಮಾಡ್ಬೇಕಾದ್ರೆ ನೀವು ಸೌಂದರ್ಯ ಲಹರಿಲಿ ಈ ಶ್ಲೋಕ ಸಾರಸ್ವತ ಸಿದ್ಧಿಯಾಗಿ ದೇವಿನ ಪ್ರಾರ್ಥನೆ ಮಾಡ್ಕೋಬೇಕು. ಸರಸ್ವತಿ ರೂಪವನ್ನ ಪ್ರಾರ್ಥನೆ ಮಾಡ್ಕೋಬೇಕು ನೀವು. ಅಂದ್ರೆ ಸರಸ್ವತಿನ ಕಣ್ಮುಂದೆ, ಶಾರದಮ್ಮನ ಕಣ್ಮುಂದೆ ತಗೋಬೇಕು ನೀವು. ಆ ತರ ಧ್ಯಾನ ಮಾಡ್ಬೇಕಾದ್ರೆ ಕಾಣ್ತಕ್ಕಂಥ ರೂಪದ ವರ್ಣನೆ ಇದು. ನೋಡಿ, ವಿದ್ಯಾರ್ಥಿಗಳಾಗಿರ್ಬೋದು, ಕವಿಗಳಾಗಿರ್ಬೋದು, ಅಥವಾ ಪಂಡಿತರಾಗಿರ್ಬೋದು, ಸಂಗೀತ ಸಾಧಕರಾಗಿರ್ಬೋದು, ಇದನ್ನ ಹೇಳ್ಕೊಂಡ್ಬಿಟ್ರೆ ಇದೆಯಲ್ಲ ಸಾಧನೆ ಆದಾಗೆ. ನೋಡಿ, ದೇವಿ ಸಹಜವಾಗಿ ಯಾವ ಬಣ್ಣದಿಂದ ಕೂಡಿರ್ತ ಅಮ್ಮನವರು? ಅರುಣವರ್ಣ. ಯಾವುದು ಅರುಣವರ್ಣ ಅಂದ್ರೆ ಕೆಂಪು ಬಣ್ಣ. ಕೆಂಪು ಬಣ್ಣವನ್ನ ಅರುಣ ವರ್ಣ ಅಂತ ಕೂಡ ಕರಿತೀವಿ ನಾವು. ಇಲ್ಲಿ ಶರತ್ಕಾಲದ ಚಂದ್ರನ್ಗೆ ಅಮ್ಮನ ಹೋಲಿಕೆ ಮಾಡಿದ್ರು ಅಂದ್ರೆ ಅದು ಸರಸ್ವತಿ ರೂಪ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ನೋಡಿ, ಸರಸ್ವತಿ ಬಿಳಿಯಾಗಿರ್ತಕ್ಕಂಥ, ಶುಭ್ರವಾಗಿರ್ತಾರೆ ಸದಾಕಾಲ. ಬಿಳಿ ಸಂಕೇತ ಶಾಂತಿ. ಹಾಗಾಗಿ ಇಲ್ಲಿ ಶರತ್ಕಾಲಕ್ಕೆ ವರ್ಣಿಸಿದ್ದಾರೆ ಅಂದ್ರೆ ಸರಸ್ವತಿ ದೇವಿದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಶಿಯುತ ಜಟಾಜೂಟ ಮಕುಟಾಮ್ ಅಂತ ಬೇರೆ ಹೇಳ್ತಾರೆ. ಅಂದ್ರೆ ದೇವಿ ಜಡೆಮುಡಿ ಇದೆಯಲ್ಲ, ಕೂದ್ಲನ್ನ ಬಿಟ್ಕೊಂಡಿದ್ದಾರೆ ಅಮ್ಮನವರು. ಕೂದ್ಲನ್ನ ಬಿಟ್ಕೊಂಡು ಕಿರೀಟ ಇಟ್ಕೊಂಡಿದ್ದಾರೆ. ಆ ಜಡೆಮುಡಿ ಮೇಲೆ ಆ ಚಂದ್ರರೇಖೆ ಇದೆ ತಾಯಿಗೆ. ಚಂದ್ರರೇಖೆ
ಆ ಚಂದ್ರರೇಖೆ ಹೇಗ್ ಬರುತ್ತೆ? ಚಂದ್ರರೇಖೆ ನೋಡಿರ್ತೀರ ನೀವಲ್ಲಿ, ಯಾವಾಗ ನೋಡಿರ್ತೀರ ಗೊತ್ತಾ? ಹುಣ್ಣಿಮೆ ಸಮೀಪಿಸ್ತಕ್ಕಂಥ ಚತುರ್ದಶಿ ದಿನನೋ ಅಥವಾ ಹುಣ್ಣಿಮೆ ಕಳೆದಾದ್ಮೇಲೆ ಬರ್ತಕ್ಕಂಥ ಪಾಡ್ಯ ಬಿದಿಗೆ ಸಮಯದಲ್ಲಿ ಆ ಚಂದ್ರನ ಬೆಳಕ್ ಕಾಡಲ್ಲಿ ಯಾವ್ದೋ ಒಂದು ದಾರಿಲಿ ಹೋಗ್ಬೇಕು, ಸ್ಟ್ರೀಟ್ ಲೈಟ್ ಅಥವಾ ಯಾವ್ದೇ ತರ ಬೆಳಕಿರಬಾರ್ದು. ಆ ಚಂದ್ರನ ಬೆಳಕಿಂದ ನಮ್ಮ ಭೂಮಿ ಮೇಲೆ ಸುತ್ತಮುತ್ತ ಪ್ರದೇಶದಲ್ಲಿ ಏನೇನಿದೆ ಅಂತ ನಿಮ್ ಕಣ್ಣು ಕಾಣಿಸ್ತಾ ಇರುತ್ತೆ. ಈ ಅನುಭವ ಎಲ್ರಿಗೂ ಕೂಡ ಆಗಿರುತ್ತೆ. ಆ ಸೂರ್ಯನೂ ಇಲ್ಲ, ಯಾವ್ದೇ ಬೆಳಕು ದೀಪ ಇಲ್ಲ, ಆದ್ರೂ ರೋಡ್ ಕಾಣಿಸ್ತಾ ಇದೆ. ಅದೇ ಅಮಾವಾಸ್ಯೆ ಕತ್ತಲು ಹೋಗಿ ಎಲ್ಲ ಏನು ಕಾಣಿಸ್ತಾ ಇರಲ್ಲ, ಕಗ್ಗತ್ಲಾವರ್ಸ್ ಇರುತ್ತೆ. ಇದ್ರ ಅರ್ಥ ಆ ಚಂದ್ರರೇಖೆ ಅದು ಆ ತರ ಚಂದ್ರರೇಖೆ ತಾಯಿ ಮುಡಿ ಮೇಲೆ ಬೀಳ್ತಾ ಇರುತ್ತೆ ಚಂದ್ರನಿಂದ. ಆ ಶಿರಸ್ಸಿನ ಮೇಲೆ ಕಿರೀಟವನ್ನ ತಾಯಿ ಧರಿಸಿರ್ತಾಳೆ ನೋಡಿ. ಕಠಿಣ ಬಂಧಗಳ ರಚನಾ ಶಕ್ತಿ ಉಂಟಾಗುತ್ತೆ ಚಂದ್ರನ ಆ ಒಂದು ರೇಸ್ ಇಂದ. ಸೂರ್ಯನ ಪ್ರಭೆಯಿಂದ ಒಂದು ರೀತಿಯಾದ ಶಕ್ತಿ ಎಮರ್ಜೆಂಟ್ ಆದ್ರೆ ಚಂದ್ರನಿಂದ ಒಂದು ರೀತಿಯಾದಂತಹ ಪ್ರಭೆ ಹೊರಗಡೆ ಬರುತ್ತೆ. ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ನಿಮ್ಗೆಲ್ರಿಗೂ ಗೊತ್ತಿದೆ. ಅದನ್ನೇ ತಾಯಿ ಸಂಕೇತವಾಗಿ ಕೈಲಿ ಹಿಡ್ಕೊಂಡಿರೋದು. ಏನೋ ತಾಯಿ ಕೈಯಲ್ಲಿ 4 ಏನು ಹಿಡ್ಕೊಂಡಿದ್ದಾರಲ್ಲ, ಅದರ ಸಂಕೇತ ದೇವಿಯ ವರದಾನ ಹಸ್ತದಿಂದ, ಅಮ್ಮನವರ ವರದಾನ ಹಸ್ತದಿಂದ ಆಶ್ರಿತ ಭಕ್ತರ ಕೋರಿಕೆಗಳು ಪೂರೈಸಿದ್ರೆ, ನೋಡಿ ವರ ಕೊಡ್ತಾ ಇದ್ದೀನಿ, ನಿಮ್ಮ ಎಲ್ಲ ಕೋರಿಕೆಗಳನ್ನ ನಾನು ಪೂರೈಸ್ತೀನಿ ಅಂದ್ರೆ ಅಭಯ ಹಸ್ತದಿಂದ ನಾನ್ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ, ಭಯ ನಿವಾರಣೆಗೋಸ್ಕರ ಅಮ್ಮನವರ ಕೈ ತೋರಿಸ್ತಾರೆ. ಇನ್ನು ಅಕ್ಷಮಾಲಾ ಹಸ್ತದಿಂದ, ಅಕ್ಷಮಾಲಾ ಹಸ್ತ ಅಂದ್ರೆ ಪುಸ್ತಕ ಹಸ್ತದಿಂದ ಸರ್ವ ವಿದ್ಯಾನುಗ್ರಹ ಆದಾಗೆ ಈ ಅಕ್ಷರಮಾಲಾ ಹಸ್ತದಿಂದ ಸಕಲ ತಪಸ್ಸು ಸಿದ್ಧಿ ಆಗುತ್ತೆ. ಒಂದು ಜಪಮಾಲೆ ಇಟ್ಕೊಂಡಿರ್ತಾರೆ, ಅದ್ರ ಅರ್ಥ ಏನು? ಸಕಲ ತಪಸ್ಸಾಗಿರ್ಬೋದು, ಅಥವಾ ಈಗ ನೀವು ದುರ್ಗಾ ಸಪ್ತಶತಿ ಕಲಿಬೇಕು, ಅಮ್ಮನವ್ರ ಹತ್ರ ಸಂಕಲ್ಪ ಮಾಡ್ಬೇಕು. ವಾಗ್ದೇವಿ ಸ್ವರೂಪಳಾದಂತ ಅಕ್ಷರಮಾಲಾ ಹಸ್ತದಿಂದ, ಮಾಲೆ ಇಟ್ಕೊಂಡಿರೋ ಹಸ್ತದಿಂದ ತಾಯಿ ನಾನ್ ಕಲಿತಕ್ಕಂತ ಶ್ಲೋಕ ಸಿದ್ಧಿ ಆಗ್ಲಿ, ನಾನ್ ಮಾಡ್ತಕ್ಕಂತ ಅಭ್ಯಾಸ ಉನ್ನತೋನ ಮಟ್ಟದಲ್ಲಿ ನಂಗೆ ಅಭಿವೃದ್ಧಿ ಆಗ್ಲಿ ಅಂತ ಕಾಪಾಡು ಅಂತ ಬೇಡ್ಕೋಬೇಕು. ಇನ್ನು ಪುಸ್ತಕ ಹಸ್ತದಿಂದ ಎಲ್ಲ ವಿದ್ಯೆ ಅನುಗ್ರಹ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಅದರ ಸಿಂಬಲ್ ಆಗಿ ಅದನ್ನ ಹೇಳ್ತಾ ಇದ್ದಾರೆ. ವರತ್ರ ಸತ್ರಾಣ ಸ್ಫಟಿಕ ಘಟಿಕ ಪುಸ್ತಕ ಕರಾಮ್ ಅಂತ ಹೇಳ್ತಾರೆ. ವರತ್ರ ಅಂದ್ರೆ ವರದಾನ ಮುದ್ರೆ ಅಂತ ನೋಡಿ. ವರದಾನ ಮುದ್ರೆಯಿಂದ, ಅಭಯದಾನ ಮುದ್ರೆಯಿಂದ, ಸ್ಫಟಿಕ ಮಣಿಯ ಗಿಂಡಿಯಿಂದ. ಏನು ಗಿಂಡಿ ಅಂದ್ರೆ ಒಂದು ಸಣ್ಣದಾದಂತಹ ಒಂದು ತೂತು ಗಿಂಡಿ ಅಂತೆಲ್ಲ ಕರೀತಾರೆ. ಸೊ ಹಾಗೆ ನಿಮ್ಮೇಲ್ ರಾಶಿ ವಿದ್ಯೆ ಬರೋದ್ ಬೇಡಪ್ಪ, ಅಮ್ಮನವ್ರದೊಂದು ಕೃಪೆ ಬಿದ್ಬಿಟ್ರೆ ಸಾಕು ನಿಮ್ಮಲ್ಲಿ. ಹಾಗಾಗಿ ಇಲ್ಲಿ ವರ ಅಂದ್ರೆ ಇಷ್ಟಾರ್ಥವನ್ನು ನೀಡುವ ಹಸ್ತಮುದ್ರೆ ಅಂತ ಅರ್ಥ ಮಾಡ್ಕೋಬೇಕು. ತ್ರಾಸತ್ರಾಣ ಅಂದ್ರೆ ಭಯವನ್ನು ಹೋಗಲಾಡಿಸ್ತಕ್ಕಂತ ಅಭಯ ಮುದ್ರೆ ಅಂತ ಅರ್ಥ ಮಾಡ್ಕೋಬೇಕು. ಸ್ಫಟಿಕ ಘಟಿಕ ಅಂದ್ರೆ ಸ್ಫಟಿಕ ಶಿಲಾಮಯವಾದಂತಹ ಪಾನಪಾತ್ರೆ. ಏನ್ ಪಾನಪಾತ್ರೆ? ಒಂದು ಚಿನ್ನದ್ದು ಒಂದು ಅಗಲವಾದ ಪಾತ್ರೆ. ಆ ಪಾತ್ರೆ ಒಳಗಡೆ ಏನಿರುತ್ತೆ? ಅಮೃತ ರಸ ಇರುತ್ತೆ ತಾಯಿ ಹತ್ರ. ಅದನ್ನ ತನ್ನ ಪ್ರೀತಿ ಭಕ್ತರಿಗೆ ತಾಯಿ ಕುಡಿಯಕ್ ಕೊಡ್ತಾಳೆ. ಆ ಅಮೃತ ಪಾನವನ್ನ ಮಾಡಿದ ತಕ್ಷಣ ನಾವು ಸಕಲ ಸಿದ್ಧಿವಂತರಾಗ್ತೀವಿ, ಕವಿತ್ವ ಪ್ರಾಪ್ತಿ ಆಗುತ್ತೆ, ವಾಗ್ಮೈಗಳಾಗ್ತೀವಿ. ಆದರೆ ಆ ರಸಸ್ವಾದ ಅಷ್ಟು ಸುಲಭವಾಗಿ ಸಿಗ್ಲಿಕ್ಕಿಲ್ಲ. ಸ್ಫಟಿಕ ಶಿಲಾಮಯವಾದ ಪಾತ್ರೆ, ಅದು ಸ್ಫಟಿಕ ಶಿಲಾಮಯ ಅಂದ್ರೆ ಅಷ್ಟು ಗಟ್ಟಿಯಾಗಿರುತ್ತೆ, ಅದು ಸ್ಫಟಿಕ ಕಲ್ಲಿಂದ ಆಗಿರುತ್ತದು. ಅದನ್ನೇ ಸ್ಫಟಿಕ ಘಟಿಕ ಅಂತ ಬಂದಿದೆ ಶ್ಲೋಕದಲ್ಲಿ. ಪಾನಪಾತ್ರೆ ಬದಲಾಗಿ ಸ್ಫಟಿಕ ಮಣಿ ಅಕ್ಷಮಾಲೆ ಅಂತ ಕೂಡ ಅರ್ಥ ಮಾಡ್ಕೋಬಹುದು, ಅಥವಾ ವಿದ್ಯಾಮುದ್ರೆ ಅಂತ ಕೂಡ ಅರ್ಥ ಮಾಡ್ಕೋಬಹುದು ನಾವು ಬೇಕಾದ್ರೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇವಿಗೆ ಕಾಯ ವಾಚ ಮನಸ ಕರ್ಮಣ ಯಾರು ನಮಸ್ಕಾರವನ್ನ ಮಾಡ್ತೀರ, ನೀವ್ ಕವಿಗಳಾಗಿದ್ರೆ, ನೀವ್ ಸಾಧಾರಣ ಕವಿಗಳಾಗಿದ್ರೆ, ನೀವು ಉನ್ನತವಾದ ಕವಿಗಳಾಗ್ತೀರ. ಅಥವಾ ನೀವು ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ರೆ, ಸ್ಟೂಡೆಂಟ್ಸ್ ಆಗಿದ್ರೆ, ನೀವು ಏನ್ ಅನ್ಕೊಂಡಿದ್ರೋ ಅದು ಸಾಧಿಸ್ತೀರ. ಹೇಗೆ ಅಂದ್ರೆ ಸರಸ್ವತಿ ರೂಪಳಾಗಿ ತಾಯಿ ಅಸಾಧಾರಣ ಮಾಧುರ್ಯ ಉಳ್ಳವಳಾಗಿ ಕವಿತ್ವ ಶಕ್ತಿಯನ್ನ ಪ್ರಸಾದಿಸ್ತಾಳೆ ಅಂತ ಆದಿಶಂಕರರು ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಆದಿಶಂಕರಾಚಾರ್ಯ ಬರಬೇಕಾದ್ರೆ ತುಂಬಾ ಸಂತೋಷ ಆಗ್ತಿತ್ತಂತೆ. ಯಾಕೆ ಅಂದ್ರೆ ಅವ್ರಿಗೆ ಇಷ್ಟು ಕವಿತ್ವ ಪ್ರಾಪ್ತಿಯಾಗಿದ್ದು ಆ ತಾಯಿಯ ಸರಸ್ವತಿ ರೂಪ. ಹಾಗಾಗಿ ಅದನ್ನ ಅವರು ಋಣ ತೀರಿಸ್ಬೇಕು, ಆ ಸರಸ್ವತಿ ದೇವಿಯನ್ನ ನಾನು ಆರಾಧನೆ ಮಾಡ್ಬೇಕು ಅಂದ್ಬಿಟ್ಟು ಶೃಂಗೇರಿ ಶಾರದಾ ಪೀಠವನ್ನು ರಚನೆ ಮಾಡ್ತಾರೆ.
ಇವತ್ತಿಗೂ ಕೂಡ ಶೃಂಗೇರಿ ಶಾರದಾ ಪೀಠದಲ್ಲಿ ನಿತ್ಯ ಆರಾಧನೆ ಆಗ್ತಾ ಇರುತ್ತೆ. ಎಲ್ಲಾ ದೇವರ ಆರಾಧನೆ ಆದ್ರೂ ಕೂಡ ಶೃಂಗೇರಿ ಶಾರದಾಂಬ ಪೀಠವನ್ನ ಯಾಕೆ ಸ್ಥಾಪನೆ ಮಾಡಿರೋ ದಕ್ಷಿಣದಲ್ಲಿ ಅಂದ್ರೆ, ಅವರಿಗೆ ಆ ಸಿದ್ಧಿ ಆದಂತಹ, ಆ ವಾಗ್ದಾನ ಆದಂತಹ ಕವಿತ್ವ ಪ್ರಾಪ್ತಿಯಾಗಿದ್ದು ಆ ಜಗನ್ಮಾತೆಯ ಸರಸ್ವತಿ ರೂಪದಿಂದ. ಅದಕ್ಕೆ ಆದಿಶಂಕರಾಚಾರ್ಯರು ಈ ಶ್ಲೋಕ ಬರೀಬೇಕಾದ್ರೆ ನಮಗೂ ಹೇಳ್ತಾರೆ, ಕಾಯಾವಾಚ ಮನಸ ಕರ್ಮಣದಿಂದ ನೀವ್ ತಾಯಿನ ಆರಾಧನೆ ಮಾಡಿ ನಿಮ್ ಕವಿತ್ವ ಸಿದ್ಧಿ ಆಗತ್ತೆ ಅಂತ. ಮೂರ್ಖನಾಗಿ ಕುರಿ ಕಾಯ್ತಾ ಇದ್ದಂತ ಪಾಮರನನ್ನ ಶ್ರೀದೇವಿ ಕಾಳಿದಾಸನನ್ನಾಗಿ ಮಾಡಿದಂತ ನಿದರ್ಶನ ನಿಮ್ಮೆಲ್ರಿಗೂ ಗೊತ್ತು. ಮೂರ್ಖ ಅಂತ ಕಾಳಿದಾಸ ಆದ ನೋಡಿ. ಅವ್ನಿಗೆ ಪೂಜೆ ಗೊತ್ತಿರ್ಲಿಲ್ಲ, ಜಪ ಗೊತ್ತಿರ್ಲಿಲ್ಲ, ಹೋಮ ಗೊತ್ತಿರ್ಲಿಲ್ಲ, ಯಜ್ಞ ಯಾಗ ಯಾವ್ದು ಗೊತ್ತಿರ್ಲಿಲ್ಲ, ಮಾಡೂ ಇರ್ಲಿಲ್ಲ ಅವನು. ತಾಯಿ ಮುಂದೆ ನಿಂತ್ಕೊಂಡು ಶುದ್ಧ ಚಿತ್ತನಾಗಿ ನಮಸ್ಕಾರ ಮಾಡ್ದ ಅಷ್ಟೇ, ಬೇಡ್ಕೊಂಡ ಅಷ್ಟೇ. ಇದರ ಅರ್ಥ, ತಾಯಿಗೆ ನಮಸ್ಕಾರ ಮಾಡಿದ್ರೆ ಪೂಜಾ ಫಲ ದೊರಕುತ್ತೆ. ಆದ್ರೆ ಈ ಕಾಯವಾಚ ಮನಸ ಶುದ್ಧಿಯಾಗಿ ಮಾಡಿದ್ರೆ, ಕಾಳಿದಾಸ ತುಂಬಾ ಕಾವ್ಯಗಳನ್ನ ರಚನೆ ಮಾಡ್ತಾನೆ. ಅದ್ರಲ್ಲಿ ಅಂಬಾಸ್ತವ ಮತ್ತು ಲಘುಸ್ತವ ಅಂತ ಸ್ತೋತ್ರ ಬರುತ್ತೆ. ಅಂಬಾಸ್ತವ ಲಘುಸ್ತವದಲ್ಲಿ ದೇವಿಯ 4 ಹಸ್ತ, 4 ಪುರುಷಾರ್ಥಗಳ ಬಗ್ಗೆ ಅವರು ವರ್ಣಿಸ್ತಾರೆ. ಯಾರು? ಕಾಳಿದಾಸ. ಬರೀ ಶ್ಯಾಮಲಾ ದಂಡಕ ತುಂಬಾ ಫೇಮಸ್ ಅಲ್ವಾ, ಯಾಕಂದ್ರೆ ಫಿಲ್ಮ್ಸ್ ಅಲ್ಲಿ ಬರುತ್ತೆ, ಅಥವಾ ಕಲಿಯೋರು ಕೂಡ ಕೆಲವೊಬ್ರು ಕಲ್ತಿರ್ತೀರ, ಹಾಗಾಗಿ ಅದು ಫೇಮಸ್. ಬಟ್ ಅದನ್ನ ಬಿಟ್ಟು ಸಾಕಷ್ಟು ಇನ್ನೂ ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ರಚನೆ ಮಾಡಿದ್ದಾರೆ. ಆದ್ರೆ ಅದು ಕಲಿಲಿಕ್ಕೆ ಅಥವಾ ನಮ್ಮ ತನಕ ತಲುಪ್ಲಿಕ್ಕೆ ತಡ ಆಗ್ತಾ ಇದೆ ಅಷ್ಟೇನೆ. ಅಂಬಾಸ್ತವದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಸ್ ಪಟಿಕಾಕ್ಷ ಗುಣ ಪುಸ್ತಕ ಕುಂಡಿಕಾಢ್ಯಾಂ ವ್ಯಾಖ್ಯಾ ಸಮುದ್ಯತಕರಾಂ ಶರದಿಂದು ಶುಭ್ರಾಂ ಪದ್ಮಾಸನಂ ಚ ಹೃದಯೇ ಭವತಿ ಮುಪಾಸ್ತೆ ಮಾತಸ್ಸ ವಿಶ್ವ ಕವಿತಾಂ ಕಿಂ ಚಕ್ರವರ್ತಿ ಅಂತ ಹೇಳ್ತಾರೆ. ಅಂದ್ರೆ ತಾಯಿಯ ಆ ಪುರುಷಾರ್ಥಗಳ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೂ ತುಂಬಾ ಇದೆ. ವಾಮೇ ಪುಸ್ತಕ ಧಾರಿಣೀಮ ಭೈದಾಂ ಸಾಕ್ಷಸಜಂ ದಕ್ಷಿಣೆ ವರದಾನ ಪೇಶಲಕರಾಂ ಕರ್ಪೂರ ಕುಂದೋಜ್ವಲಾಂ ಉಜೃಂಭಾಂಬುಜ ಪತ್ರ ಕಾಂತಿ ನಯನ ಸ್ನಿಗ್ಧ ಪ್ರಭಾಲೋಕನೀಂ ಯೇ ತ್ವಾಮಂಬನ ಶೀಲಯಂತಿ ಮನಸಾ ತೇಷಾಂ ಕವಿತ್ವಂ ಕುತಃ ಅಂತ ಹೇಳ್ತಾರ ಅವರು. ಅಂದ್ರೆ ಅಂತರಾರ್ಥ ಏನು ಗೊತ್ತಾ? ಅಮ್ಮ ತಾಯಿ, ಒಂದು ಸಲ ನಿನ್ಗೆ ನಮಸ್ಕಾರ ಮಾಡ್ಬಿಟ್ರೆ, ನನ್ಗೆ ಏನು ಗೊತ್ತಿಲ್ಲ, ನನ್ನ ಹತ್ರ ಊದ್ಗಡ್ಡಿ ಇಲ್ಲ, ಕರ್ಪೂರ ಇಲ್ಲ, ಎಣ್ಣೆ ಹಚ್ಚಕ್ಕೆ ದೀಪ ಇಲ್ಲ, ನನ್ನ ಹತ್ರ ಏನು ಇಲ್ಲ. ನೋಡು, ನೀನ್ ಕೊಟ್ಟಿರೋ ಕೈ ಇದೆ, ಬಾಯಿ ಇದೆ, ತಲೆ ಇದೆ, ಕಣ್ಣಿದೆ, ಕೈ ಕಾಲೆಲ್ಲ ಕೊಟ್ಬಿಟ್ಟಿದ್ಯಾ, ನನ್ ಚೆನ್ನಾಗ್ ಕೊಟ್ಟಿದ್ಯಾ. ಹಾಗಾಗಿ ನಾನ್ ನಿನ್ನ ಹತ್ರ ಏನು ಕೊಡದೆ ಮಾಡ್ತೆ, ನಮಸ್ಕಾರವನ್ನ ಮಾಡ್ತೀನಿ ಅಷ್ಟೇ. ಆ ನಮಸ್ಕಾರ ಶುದ್ಧಿ ಆಗಿದ್ರೆ ಕವಿತಾ ಶಕ್ತಿಗೆ ಕಾರಣವಾದಂತ ಸಂಸ್ಕಾರ ನನ್ನ ಉಂಟಾಗುತ್ತೆ. ಒಳ್ಳೆ ಮನಸ್ಸು, ಸದ್ವಿದ್ಯೆ, ಸಮಾಜವನ್ನ ಉದ್ಧಾರಕ್ಕಾಗಿ ಈ ವಿದ್ಯೆಯನ್ನ ನಾನು ಸದ್ಬಳಕೆ ಮಾಡ್ತೀನಿ. ಯಾವತ್ತು ನನ್ನ ಆಸೆಗೋಸ್ಕರ ಅಥವಾ ನನ್ನ ಲಾಭಕ್ಕೋಸ್ಕರ, ನಾನು ಅಭಿವೃದ್ಧಿ ಆಗೋಕ್ಕೋಸ್ಕರ ನಾನು ವಿದ್ಯೆಯನ್ನ ಬಳಸಲ್ಲ. 10,000 ರೂಪಾಯಿ ಅಥವಾ 2,000 ರೂಪಾಯಿ ಫೀಸು ಅಂತ ಇಟ್ಬಿಟ್ಟು 500 ಜನ ಅಡ್ಮಿಷನ್ ಆಗಿ ಆ ತರ ದುಡ್ಡನ್ನ ನಾನು ಸಂಪಾದನೆ ಮಾಡಲ್ಲ. ನೀನ್ ಕೊಟ್ಟಿರೋ ವಿದ್ಯೆಯನ್ನ ನಾನು ಸಾಧ್ಯ ಆದಷ್ಟು ಲೋಕ ಕಲ್ಯಾಣಕ್ಕೋಸ್ಕರ ಬಳಸ್ತೀನಿ. ವಿದ್ಯೆಯ ಸದ್ಬಳಕೆ ಈ ರೀತಿ ಗುಣ ಬೆಳೆಸ್ಕೊಂಡ್ರೆ ನಾವ್ ಆಡೋ ಮಾತು ಜೇನಿನಂತೆ ಮಧುರವಾಗಿರುತ್ತಂತೆ. ಈ ಶ್ಲೋಕ ಹೇಳೋದು, ನಾನು ಆಡೋ ಮಾತು ಅಥವಾ ನಾನೆಲ್ಲ ಯಾರೇ ಆಡ್ಲಿ, ಅವ್ರ ಮಾತು ಜೇನಿನಂತೆ ಮಾಧುರ್ಯವಾಗಿರುತ್ತೆ, ಕೇಳೋರ್ಗೆ ಮನಸ್ಸಿಗೆ ಮುಟ್ಟುತ್ತೆ. ಹಣ ತಗೊಂಡ್ ಮಾಡಿ ಅದ್ ಕೇವಲ ಬರೀ ಪಾಠವಾಗಿ ಮಾತ್ರ ಉಳಿಯುತ್ತೆ. ಅದನ್ನ ಕಾಳಿದಾಸರು ಹೇಳ್ತಾರೆ ಶ್ಲೋಕದಲ್ಲಿ. ನೋಡಿ, ವಾಮಕೇಶ್ವರ ತಂತ್ರ ಅಂತ ಇದೆ. ತಂತ್ರ, ಮಂತ್ರ, ಯಂತ್ರ, 100 ತಂತ್ರಗಳಿದೆ. ಅದ್ರಲ್ಲಿ ಒಂದು ವಾಮಕೇಶ್ವರ ತಂತ್ರ. ಆ ವಾಮಕೇಶ್ವರ ತಂತ್ರದಲ್ಲಿ ಅರುಣೋಪಾಸನೆಯ ವಿವರಗಳನ್ನ ಕೊಡ್ತಾರೆ. ಅಷ್ಟಬಾಹುಗಳಲ್ಲಿ ಸೌಂದರ್ಯ ಲಹರಿಯಲ್ಲಿ ಚತುರ್ಬಾಹು ಮಾತ್ರ ಹೇಳಿರೋದು. ಅಂದ್ರೆ ಈ ಸೌಂದರ್ಯ ಲಹರಿ 4 ಬಾಹುಗಳ ಬಗ್ಗೆ ಮಾತ್ರ ವರ್ಣನೆ ಮಾಡಿದ್ದಾರೆ ಅಮ್ನೋರ್ದು. ಆದ್ರೆ ವಾಮಕೇಶ್ವರ ತಂತ್ರದಲ್ಲಿ ಅಷ್ಟಬಾಹುಗಳ ಬಗ್ಗೆ ವರ್ಣನೆ ಮಾಡ್ತಾರೆ ಜಗನ್ಮಾತೆದು. ಪಾಶ, ಅಂಕುಶ, ಧನು ಬಾಣಗಳನ್ನ
ಅಭಯಹಸ್ತ, ವರದಹಸ್ತ, ಪುಸ್ತಕ ಹಸ್ತ, ಅಷ್ಟಮಾಲಾಧರೆಯಾಗಿ ಅಮೃತ ಸಾಗರದಲ್ಲಿ ತಾಯಿ ಆಟಾಡ್ಬೇಕಾದ್ರೆ ಕೆಂಪು ಬೈ ಬಣ್ಣದ ಅರುಣಾ ಭಗವತಿಯನ್ನ ಮನಸ್ಸಲ್ಲಿ ಚಿಂತಿಸಿ ಧ್ಯಾನ ಮಾಡ್ತಕ್ಕಂತ ಸಾಧಕೇಂದ್ರನವನ್ನ ಶೃಂಗಾರ ರಸಾಸ್ವಾದನ ಲಂಪಟರಾದ ಸಭಾಸದರನ್ನ ಸಂತುಷ್ಟರನ್ನಾಗಿ ಮಾಡ್ತಾಳೆ. ಇದ್ಯಾರಿಗೂ ಅರ್ಥ ಆಗಿಲ್ಲ ನಿಮ್ಗೆ, ಅರ್ಥನೂ ಆಗಲ್ಲ ಅಷ್ಟು ಈಸಿ ಆಗೋದು. ಇವಾಗ ತಾಯಿ ನೀವೆಲ್ಲ ಪೂಜೆ ಮಾಡ್ತೀರಲ್ವಪ್ಪ, ನೀವೆಲ್ಲ ಆರಾಧಿಸ್ತೀರಲ್ವಪ್ಪ, ನಿಮ್ಗೆ ಹೇಗ್ ಬೇಕೋ ಅಥವಾ ನಿಮ್ಗೆ ಹೆಂಗ್ ಗೊತ್ತೋ ಹಂಗ ಆರಾಧಿಸ್ತೀರ. ಆದ್ರೆ ಕೆಲವೊಂದಿಷ್ಟು ತಂತ್ರವಿದ್ಯೆ ಅಂತ ಇದೆ, ಮಂತ್ರವಿದ್ಯೆ ಅಂತಿದೆ, ಅದ್ರಲ್ಲಿ ಅಮ್ಮನವ್ರನ್ನ ಬೇರೆ ರೀತಿ ಮಾಡ್ಬೇಕು ಅನ್ನೋದು ಒಂದ್ ಇಚ್ಛೆ. ಈಗ ನಾನು ವಾಮಕೇಶ್ವರ ತಂತ್ರದ ಪ್ರಕಾರ ತಾಯಿಯನ್ನ ನಾನು ಪೂಜೆ ಮಾಡ್ಬೇಕು, ಅಥವಾ ನನ್ನ ಮನ್ಸೊಳಗಡೆ ನಾನು ತಾಯಿನ ಕೂರ್ಸ್ಕೋಬೇಕು. ಆಜ್ಞಾಚಕ್ರದಲ್ಲಿ ಆಕೆಯನ್ನ ನೆಲೆಸ್ಬಿಟ್ಟು ಕಣ್ಣನ್ನ ಮುಚ್ಚಿ ತದೇಕ ಚಿತ್ತದಿಂದ ಅಮ್ಮನವರ ದರ್ಶನಕ್ಕೋಸ್ಕರ ನಾನು ಕಾಯ್ಬೇಕು. ಆ ತರ ಮಾಡ್ಬೇಕಾದ್ರೆ ಅಮ್ಮನವ್ರನ್ನ ಯಾವ ತರ ಅನ್ಕೋಬೇಕು ಗೊತ್ತಾ? ತಾಯಿ 8 ಕೈ ಇದೆ, ತಾಯಿಗೆ 8 ಭುಜಗಳಿದೆ. ಆ 8 ಭುಜಗಳಲ್ಲಿ ಪಾಶ ಅಂಕುಶ ಧನುವನ್ನ ಬಿಟ್ಟು ಅಭಯಹಸ್ತ, ವರದಹಸ್ತ, ಪುಸ್ತಕ ಹಸ್ತ, ಇನ್ನು ಅಷ್ಟಮಾಲಾಧರೆಯಾಗಿ ಅಮ್ಮನವರು ದೊಡ್ಡ ಸಮುದ್ರ. ಯಾವ ಸಮುದ್ರ? ಅಮೃತ ಸಾಗರ ಸಮುದ್ರ. ಬಹಳ ಶುದ್ಧವಾಗಿದೆ ಅದು, ಅಷ್ಟು ಚೆನ್ನಾಗಿದೆ ಅಂದ್ರೆ ಆ ಸಮುದ್ರದ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಸಾಕು, ಆ ಬೀಸೋ ಗಾಳಿಯಿಂದನೇ ಇಡೀ ದೇಹ ಮನಸ್ಸು ಪುಳಕಿತ ಆಗ್ಬಿಟ್ಟು ಶಾಂತಿ ಸಿಕ್ಬಿಡತ್ ನಮ್ಗೆ. ಅಂತಹ ಅಮೃತ ಸಾಗರ ತಾಯಿ ನೋಡಿದ್ರೆ ಕೆಂಪುಗ್ ಹೊಳಿತಾ ಇದ್ದಾಳೆ ಅಮ್ಮನವರು. ಕೆಂಪು ಮೈ ಬಣ್ಣ ತಾಯಿದು, ಕೆಂಪು ಸೀರೆ, ಅದಕ್ಕೆ ಅರುಣಾ ಭಗವತಿ ಅಂತ ಕರಿತೀವಿ ತಾಯಿನ. ಅರುಣಾ ಭಗವತಿ ಅಂದ್ರೆ ಕೆಂಪುಗಿರೋ ತಾಯಿ ಅಂತ. ಅಂತ ನೀರ್ ಹೇಗಿರುತ್ತೆ? ಶುದ್ಧವಾಗಿರುತ್ತೆ, ನೀಲಿ ಬಣ್ಣಕ್ಕೋ ಬಿಳಿ ಬಣ್ಣಕ್ಕೋ ಹೇಗೋ ಇದೆ. ಅದ್ ಮೊದ್ಲೇ ಅಮೃತ ಸಾಗರ ಅಂತ ಬೇರೆ ಕರೀತಾ ಇದ್ದಾರೆ. ಹುಡುಕುದ್ರು ಕೂಡ ಒಂದಿಷ್ಟು ನಿಮಗೆ ಕಲ್ಮಶ ಸಿಗಲ್ಲ. ಅಂತ ಸಮುದ್ರದಲ್ಲಿ ಆ ಅರುಣಾ ಭಗವತಿ ಕೆಂಪು ದೇಹವನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಈ ರೀತಿ ಅಮ್ಮನವ್ರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಂಡು ಧ್ಯಾನ ಮಾಡ್ಬೇಕು. ಇದನ್ನ ಯಾವುದು ಅಂದ್ರೆ ಶೃಂಗಾರ ರಸಸ್ವಾದನ ಅಂತ ಕರಿತೀವಿ. ಅಂದ್ರೆ ಹೇಗೆಗೋ ಪೂಜೆ ಮಾಡ್ಬೋದು ಶೃಂಗಾರತೆಯಿಂದ. ದಂಪಟರಾದಂತಹ ಯಾರು ಆರಾಧನೆ ಮಾಡ್ತಾ ಇರ್ತಾರೆ ಅಂತವ್ರನ್ನ ತಾಯಿ ಸಂತುಷ್ಟನ್ನಾಗಿ ಮಾಡ್ತಾಳೆ. ಇದ್ ಹೇಗೆ ಗೊತ್ತಾ? ಯಾಕೆ ಸರ್ ಈ ತರ ಪೂಜೆ? ಇದು ಯಾರ್ ಗೊತ್ತಾ ಈ ತರ ಮಾಡೋದು? ಯಾರಿಗೆ ಎಂಜಾಯ್ ಅಥವಾ ವೈಭೋಗ ಅನುಭವಿಸ್ಬೇಕು, ನಾನ್ ದೊಡ್ಡ ಶ್ರೀಮಂತ ಆಗ್ಬಿಟ್ಟು ನನ್ಗೆ ಹಾಳ್ಗೊಂದು ಕಾಳ್ಗೊಂದು ಕಾಳಿರ್ಬೇಕು, ನಾನ್ ಚೆನ್ನಾಗಿರ್ಬೇಕು, ಎಂಜಾಯ್ ಮಾಡ್ಬೇಕು, ನನ್ಗೆ ಆತರ ಬೇಕು, ನನ್ಗೆ ಆತರ ಸಿದ್ಧಿ ಬೇಕು, ನನ್ ಮನಿ ಮೈಂಡೆಡ್, ನನ್ನಂತ ಶ್ರೀಮಂತ ಇರಬಾರ್ದು, ನಂಗೆ ಈ ಪರ್ಪಸ್ಗೋಸ್ಕರ ನಾನ್ ನಿನ್ ಪೂಜೆ ಮಾಡ್ತೀನಿ. ಇದು ವಾಮಕೇಶ್ವರದ ತಂತ್ರದ ಒಂದು ಭಾಗ. ಅಂತಹ ಲಂಪಟ್ರು ಅಂತ ಕರೀತಾರೆ, ಅಂದ್ರೆ ದೊಡ್ಡ ಆಸೆಗಳು, ದುರಾಸೆ ಉಳ್ಳವ್ರನ್ನು ಕೂಡ ತಾಯಿ ಆಯ್ತು ನೀನ್ ಈ ರೀತಿ ಆರಾಧನೆ ಮಾಡ್ತಾ ಇದ್ದೆ, ಆಯ್ತು ನೋಡ ನೀನು ಆಯ್ಸಿರೋ ತನಕ ಮಾಡ್ತೀಯಲ್ವ ಅಂತ ತಾಯಿ ತದಾಸ್ತು ಅಂತಾರೆ. ಅದು ಬೇರೆ ವಿಚಾರ. ಆದ್ರೆ ಈ ರೀತಿ ಕೂಡ ಇದೆ. ಆದ್ರೆ ನಮ್ಗೆ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಬಿಟ್ರು ಶಂಕರಾಚಾರ್ಯರು ಅಂದ್ರೆ, ಈ ಶ್ಲೋಕದಲ್ಲಿ ಶ್ರೀದೇವಿಯನ್ನ ನೋಡಿ, ವಿದ್ಯಾದಾಯಿನಿಯಾದ ಸರಸ್ವತೀ ದೇವಿ ರೂಪದಲ್ಲಿ ಪೂಜೆ ಮಾಡಿ. ನೋಡಿ, ಶ್ಲೋಕದಲ್ಲಿ ಸರಸ್ವತಿ ಚಿತ್ರ ಇದೆ, ನೀವು ನೋಡಲ್ಲ ಅಷ್ಟೇ. ಪ್ರತಿಯೊಂದು ಶ್ಲೋಕದಲ್ಲೂ ದೇವಿಯ 100 ಅವತಾರ ಇರುತ್ತೆ. ನಾನು ಶುರು ಮಾಡಕ್ಕಿಂತ ಮುಂಚೆ ಹೇಳಿ ಶುರು ಮಾಡ್ತೀನಿ, ದೇವಿ ಕಡೆಗಣ್ ನೋಟ, ಅಮ್ಮನವ್ರದ್ದು ಹೀಗೆ ಅಂತ. ನೀವೆಷ್ಟ್ ಜನ ಆ ರೀತಿ ಅಮ್ಮನವ್ರ ಊಹೆ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ಸರಸ್ವತಿ ಚಿತ್ರಣ ಬರುತ್ತೆ. ಸರಸ್ವತಿ ಧ್ಯಾನ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮ ರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ವಚ. ಇದ್ ನಮ್ಗೆ ಗೊತ್ತಷ್ಟೇ ಶ್ಲೋಕ. ಆದ್ರೆ ಸರಸ್ವತಿ ಧ್ಯಾನ ಶ್ಲೋಕ ಇದು. ಸೌಂದರ್ಯ ಲಹರಿಯಲ್ಲಿ ಬರ್ತಕ್ಕಂತ 15ನೇ ಶ್ಲೋಕ ಬಂದು ಸರಸ್ವತಿ ದೇವಿಯ ಧ್ಯಾನ ಶ್ಲೋಕ. ಸಾರಸ್ವತ ಪ್ರಯೋಗ ಅಂತ ಕರಿತೀವಿ. ಏನೋ ಸಾರಸ್ವತ ಪ್ರಯೋಗ ಅಂತ ಅಂದ್ರೆ ಧ್ಯಾನವನ್ನ ಕರೀತಾರೆ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ಅವ್ಯಕ್ತ ಅಜ್ಞಾನ ನಿಷ್ಪಂದವಾಗಿರ್ತಕ್ಕಂಥ ತತ್ವವನ್ನ ಜಾಗೃತಗೊಳಿಸುತ್ತೆ. ಎಲ್ರಿಗೂ ದೇವ್ರ ಬುದ್ಧಿ ಕೊಟ್ಟಿದ್ದಾರೆ. ಐಕ್ಯೂ ಲೆವೆಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಏನಿಲ್ಲ, ನಿಮ್ ಐಕ್ಯೂ ಲೆವೆಲ್ ಎಷ್ಟಿದೆ ಅಂತ. ಆ ಒಳಗಡೆ ಸುಪ್ತವಾಗಿರ್ತಕ್ಕಂಥ ಜ್ಞಾನ ಹೊರಗಡೆ ಬರ್ಬೇಕಷ್ಟೇ. ಸ್ಕೂಲಲ್ಲಿ 100 ಜನ ಮಕ್ಳಿದ್ರೆ 100 ಜನನು ರ್ಯಾಂಕ್ ಬರಕ್ ಆಗಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮಕ್ಳಲ್ಲೂ ಇರುತ್ತೆ. ಕೆಲವೊಬ್ಬ ಮಕ್ಳಿಗೆ ಮಾತ್ರ ಅದು ಜಾಗೃತಾವಸ್ಥೆಗೆ ಬಂದಿರುತ್ತೆ, ಕೆಲವೊಬ್ರಿಗೆ ಸುಪ್ತಾವಸ್ಥೆಯಲ್ಲಿ ಒಳಗಡೆ ಅಡಕೂತ್ಕೊಂಡಿರುತ್ತೆ ಅದು.
ಅದ್ ನೀವ್ ಎಷ್ಟೇ ಟ್ಯೂಷನ್ಗೆ ಹಾಕಿದ್ರು, ಎಷ್ಟೇ ಹೊಡೆದು ಬಡಿದ್ರು ಕೂಡ ಅದು ಹಾಗ್ ಬರಲ್ಲ ಅದು. ಆಯ್ತಾ? ಅಂತ ಮಕ್ಳಿಗೆ ಯೂಶಲಿ ನೋಡಿ, ಸರಸ್ವತಿ ಪೂಜೆ ಬಂತು, ಸರಸ್ವತಿ ಪೂಜೆ ಮಾಡ್ತೀರಾ, ಗಣೇಶಂದು ಏನೋ ಮಾಡ್ತೀರಾ, ಇನ್ನೇನೋ ಮಾಡ್ತೀರಾ, ಮಕ್ಳದೇ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಓದ್ಬೇಕು, ಓದ್ತಾ ಇಲ್ಲ, ಇಂಟೆಲಿಜೆಂಟ್ ಇಲ್ಲ ಅಂತ. ನಾನು ತುಂಬಾ ಸಲ ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಮಾಡಿದಾಗ ನನ್ನ ಹತ್ರ ಕ್ಲೈಂಟ್ಸ್ ಬಂದಾಗ ಹೇಳ್ತಾ ಇರ್ತೀನಿ, ವಿದ್ಯೆ ಮಗುವಿನ ಭವಿಷ್ಯವನ್ನ ನಿರ್ಧರಿಸಲ್ಲ, ದಯವಿಟ್ಟು ಪ್ರೆಷರ್ ಹಾಕ್ಬೇಡಿ. ಒಂದು ಸಮಯ ಅಂತ ಬಂದಾಗ ಓದುತ್ತೆ, ಓದ್ಲೇ ಇಲ್ವಾ ಅದೇನೋ ಜೀವನದಲ್ಲಿ ಬೇರೆ ಮಾಡುತ್ತೆ. ಒಲಿಂಪಿಕ್ಸ್ ಅಲ್ಲಿ ಓಡ್ಬಿಟ್ಟು ಚಿನ್ನ ತಗೊಂಡ್ಬಿಟ್ರು ಸಾಕು, ಸಕ್ಸಸ್ ಆದಂಗೆ. ಆ ಒಲಿಂಪಿಕ್ಸ್ ಅಲ್ಲಿ ಚಿನ್ನ ತಗೊಳಕ್ಕೆ ರ್ಯಾಂಕ್ ಬರ್ಬೇಕು ಅಂತ ಏನಿಲ್ಲ, ಆ ಒಳಗಡೆ ಅದೊಂದು ಇರ್ಬೇಕಷ್ಟೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅರ್ಥ ಮಾಡ್ಕೋಬೇಕಾಗಿರೋದು, ಅಮ್ಮನವ್ರನ್ನ ನೀನ್ ನಂಗೆಲ್ಲಾ ವಿದ್ಯೆ ಕೊಟ್ಬಿಡ್ತೀಯ ಅಂತ ಪೂಜೆ ಮಾಡೋದಲ್ಲ. ನೀವ್ ದಿನನಿತ್ಯ ಮಾತಾಡ್ಬೇಕಾದ್ರೆ ಆ ಮಾತ್ ಶಕ್ತಿ ಆದ್ರೂ ನಿಮ್ ಕರೆಕ್ಟ್ ಆಗಿ ಬರ್ಬೇಕಲ್ಲ. ಕೆಲವೊಬ್ರು ಏನ್ ಮಾತಾಡ್ತಿದೀನಿ ಅಂತ ಗೊತ್ತಿಲ್ಲದೆ ಮಾತಾಡ್ತಾರೆ. ಅದಾದ್ರೆ ಶುದ್ಧತೆಗೋಸ್ಕರನಾದ್ರೂ ಅಮ್ಮನವ್ರನ್ನ ಆರಾಧನೆ ಮಾಡ್ಬೇಕು. ಲಕ್ಷ್ಮೀಧರ ತನ್ನ ವ್ಯಾಖ್ಯಾನದಲ್ಲಿ ಸ್ಫಟಿಕ ಘಟಿಕ ಅನ್ನೋದಕ್ಕೆ ಒಂದು ವಿವರಣೆ ಕೊಡ್ತಾನೆ. ಸರಸ್ವತಿ ಕೈಲಿ ಇರ್ತಕ್ಕಂಥ ಸ್ಫಟಿಕದ ಪಾನಪಾತ್ರೆ ಅಂತ ವಿವರಿಸ್ತಾನೆ ನೋಡಿ. ಅಕ್ಷರಮಾಲೆ ಆಯಿಂದ ಕ್ಷ ತನಕ ಇದೆ. ಅಕ್ಷರಮಾಲೆ ಆಗಿರೋದು ಹೇಗೆ ಅಂದ್ರೆ ಸರಸ್ವತಿ ಕೈಯಲ್ಲಿ ಇರ್ತಕ್ಕಂಥ ಸೂಕ್ತವಾದಂತಹ ಆ ಜಪಮಾಲೆಯಿಂದ ಅಂತ ವರ್ಣಿಸ್ತಾರೆ ಇಲ್ಲಿ. ಈಗ ನಾನು ಏನೋ ಒಂದು ಬರೀತೀನಿ, ಅಥವಾ ನೀವೇನೋ ಈಗ ಒಂದು ಹೂ ಇಟ್ಟುಬಿಟ್ಟು, ಒಂದು ಹೂವಿನ ಯಾವ್ದೋ ಒಂದು ಹೂವು ಒಂದು ವಾಸ್ ತಂದು ಇಟ್ಬಿಡ್ತೀನಿ, ನೋಡಮ್ಮ ನಿಮ್ಗೆ ಇದೇನ್ ಅನ್ಸುತ್ತೆ ಅದು ನೋಡು, ಒಂದ್ 2 ಲೈನ್ ಬರೀರಿ ಅಂತ ಹೇಳ್ತೀನಿ. ಬರೀತೀರ ನೀವು? ಹೂವು ತುಂಬಾ ಸುಂದರವಾಗಿದೆ, ಪರಿಮಳಯುಕ್ತವಾಗಿದೆ, ಆಕರ್ಷಿತವಾಗಿದೆ ಅಂತ ಬರೀತೀರ. ಅದನ್ನ ಇನ್ನೊಬ್ರು ಕೊಟ್ರೆ ಅವ್ರು ಒಂಥರ ಬರೀತಾರೆ, ಇನ್ನೊಬ್ರು. ಆದ್ರೆ ಅದ್ರಲ್ಲಿ ಯಾರೋ ಒಬ್ಬ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ ಅಲ್ವಾ? ಅಷ್ಟಮಿಯ ಚಂದಿರನ ಕಾಂತಿಯಂತೆ ಹುಣ್ಣಿಮೆಯ ಸೊಬಗಿನಂತೆ ಪರಿಮಳವ ಯುಕ್ತವಾಗಿ ಶ್ರೀಗಂಧ ತೇದಾದ ಮೇಲೆ ಉಳಿದ ಘಮದಂತೆ ಸುಂದರವಾಗಿದೆ ಅಂತ ಬರೀತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನ ನಾವೇನಂತ ಕರಿತೀವಿ ಗೊತ್ತಾ? ಆ ಮಾತಲ್ಲಿ ಹಾಲ್ಜೇನು ದ್ರಾಕ್ಷಿಗಳ ಸವಿ ಇರುತ್ತದೆ ಅಂತ ಆದಿಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಇಷ್ಟೆಲ್ಲ ಬರ್ಬೇಕು ಅಂದ್ರೆ ಓದಿರ್ಬೇಕು ಅಂತಲ್ಲ, ಅಥವಾ ತುಂಬಾ ನಾಲೆಜ್ ಆಗಿರ್ಬೇಕು ಅಂತಲ್ಲ, ನಿಮ್ಗ ಪ್ರತಿಯೊಂದ್ರಲ್ಲೂ ಸಿದ್ಧಿ ಆಗ್ಬೇಕು, ಆ ದೈವಿ ಕೃಪಾ ಕಟಾಕ್ಷ ಇರ್ಬೇಕು. ಇಷ್ಟೆಲ್ಲ ಸಾಮಾನ್ಯ ಇಲ್ಲ ಬಿಡ್ರಿ ಇದ್ ಮಾಡಕ್ಕೆ. ಆ ಮಗು ಎಷ್ಟ್ ಚೆನ್ನಾಗ್ ಮಾಡ್ತಾ ಇದೆ, ರಿಯಲಿ ಬ್ಲೆಸ್ಡ್ ಕಿಡ್, ಆ ದೇವ್ರೇ ಏನೋ ಒಂದು ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿದಾನೆ ಅಂತ ಮಾತಾಡ್ತೀವಿ. ನಿಜವಾಗ್ಲೂ ಅದ್ ಸತ್ಯ. ಹಾಗಾಗಿ ಈ ಶ್ಲೋಕ ತುಂಬಾ ಅರ್ಥಭರಿತವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ಬ್ರೀಫ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದೇವಿ ಶರತ್ಕಾಲದ ಚಂದ್ರನ ಬೆಳದಿಂಗಳ ತರ ಅತ್ಯಂತ ಶುಭ್ರವಾಗಿದ್ದಾರೆ. ಚಂದ್ರ ಕಲೆಯಿಂದ ತಾಯಿ ತನ್ನ ಕಿರೀಟದ ಮೇಲೆ ಧರಿಸ್ಕೊಂಡಿದ್ದಾರೆ. ತಾಯಿಯ 4 ಕೈಗಳಲ್ಲಿ ವರ ಕೊಡ್ತಕ್ಕಂಥ ಮುದ್ರೆ, ಅಭಯ ಕೊಡ್ತಕ್ಕಂಥ ಮುದ್ರೆ, ಸ್ಫಟಿಕಮಯವಾದಂತಹ ಜಪಮಾಲೆ ಮತ್ತು ಪುಸ್ತಕಗಳನ್ನ 4 ಕೈಯಲ್ಲಿ ಅಮ್ಮನವ್ರು ಇಟ್ಕೊಂಡಿದ್ದಾರೆ. ಇಂತಹ ನಿನ್ನ ನಾವು ಒಂದು ಸಲನಾದ್ರೂ ಜಪ ಮಾಡದೇ ಇದ್ರೆ, ಕೈ ಮುಗ್ದು ನಮಸ್ಕಾರ ಮಾಡದೇ ಇದ್ರೆ, ವಿದ್ವಾಂಸರ ಬಾಯಿಂದ ಜೇನು, ಹಾಲು, ದ್ರಾಕ್ಷಿ ಈ 3 ಮಿಕ್ಸ್ ಮಾಡಿದಾಗ ಬರುತ್ತಲ್ಲ ಮಾಧುರ್ಯವಾದ ಒಂದು ರಸ, ಅದು ಬರ್ಲಿಕ್ ಸಾಧ್ಯ ಇಲ್ಲ ನನ್ನಿಂದ. ಕವಿಗಳ ಬಾಯಿಂದ ಹೇಗಷ್ಟು ತುಂಬಾ ಒಳ್ಳೊಳ್ಳೆ ಪದಗಳು ಬರುತ್ತೆ ಅಂದ್ರೆ ನಿನ್ನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ನೀನ್ ಅದಕ್ಕೋಸ್ಕರ ಕೈಗಳಲ್ಲಿ ವರದ, ಅಭಯ, ಸ್ಫಟಿಕ ಮಾಲೆಗಳನ್ನ, ಪುಸ್ತಕಗಳನ್ನ ಇಟ್ಕೊಂಡು ತೋರಿಸ್ತಿದೀಯ ಜನಗಳಿಗೆ. ಅದನ್ನ ಒಂದ್ ಮಾತು ಹೇಳ್ತಾರೆ, ಅಯ್ಯೋ ಸರಸ್ವತಿನೇ ಬುಕ್ ಇಟ್ಕೊಂಡು ಓದ್ತಾ ಇದ್ದಾರೆ, ಇನ್ನು ನಾವು ನೀವು ಯಾವ ಲೆಕ್ಕ? ಸರಸ್ವತಿ ಇಟ್ಕೊಂಡು ನಾನು ಓದ್ತಾ ಇದ್ದೀನಿ, ಓದಿ ಅಂತ ತೋರಿಸ್ತಿಲ್ಲ. ನನ್ ಓದ್ ಮುಗ್ದಿದೆ, ನೀವ್ ಓದಿ, ನೀವಿನ್ನೂ ಚೆನ್ನಾಗಿ ಓದಿ, ಇರೋ ತನಕ ಓದ್ಬೇಕು ನಾನ್ ತೋರಿಸ್ತಾ ಇದ್ದೀನಿ ಅನ್ಬಿಟ್ಟು ಪಾಪ ಸರಸ್ವತಿಗೆ ಕೊಟ್ಬಿಟ್ರು ಟಾಸ್ಕ್. ಇನ್ನೂ ಕಲೀಲಿಲ್ಲ ಸರಸ್ವತಿ ಪೂರ್ತಿ ಅಂತ, ಅದೇನೋ ಒಂದು ಉಪವಾಣಿ ಮಾಡ್ಬಿಟ್ರು ನಮ್ ಜನ ಅದನ್ನ. ಅವಾಗ ನಾನ್ ಅನ್ಕೊಳೋದಲ್ಲ, ನೀವ್ ದೇವ್ರಿಗೆ ಹೇಳ್ತಿರಲ್ಲ ನೀನ್ ಓದ್ತಾ ಇದ್ದೀನಿ ಇನ್ನು ಓದು, ನಾನು ಓದ್ತೀನಿ ಹಂಗಾದ್ರೆ ಅಂತ. ಅಮ್ಮನವ್ರು ಓದಾಗಿದೆ, ಅಮ್ಮನವ್ರೆಲ್ಲ ತಿಳ್ಕೊಂಡಿದ್ದಾರೆ, ಅಪ್ಪ ನಾನು ಓದಿದ್ದೀನಿ, ಓದ್ ಮುಗಿಸಿದೀನಿ, ಅಥವಾ ಏನ್ ಓದ್ಬೇಕು ಅಂತ ಇದ್ರೊಳಗಡೆ ಬರ್ದಿದ್ದೀನಿ, ಅದನ್ನ ನೀವು ಓದಿ ಅಂತ ಪ್ರದರ್ಶನ ಮಾಡ್ತಿರೋದು. ಯಾವತ್ತೂ ಓದನ್ನ ನಿಲ್ಲಿಸಬಾರ್ದು, ಓದಿಗೆ ವಯಸ್ಸಿನ ಅಂತರ ಇರಬಾರ್ದು. ಹಾಗಾಗಿ ನಾನು ಪುಸ್ತಕ ತೋರಿಸ್ತಾ ಇದ್ದೀನಿ, ಜಪಮಾಲೆ ಇಟ್ಕೊಂಡಿದ್ದೀನಿ, ವರದಾಭಯ ಮುದ್ರೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ.
ಅಂತ ತಾಯಿ ಹೇಳ್ತಾರದು. ಹೀಗೆ ನಿನ್ನನ್ನು ಯಾರು ನಮಸ್ಕಾರ ಮಾಡ್ತಾರೋ ವರ, ಅಭಯ, ಮನಶುದ್ಧಿ ಮತ್ತು ವಿದ್ಯೆ ಇದೆಲ್ಲ ನೀನ್ ಕೊಟ್ಟೆ ಕೊಡ್ತೀಯ. ಹಾಗೆ ನೀನ್ ಅನುಗ್ರಹ ಪಡೆದವ್ರು ಮಾತ್ರ ಕವಿಯಾಗಕ್ ಸಾಧ್ಯ, ಅವರ ಮಾತು ಮಾತ್ರ ಎಲ್ಲರನ್ನ ಆಕರ್ಷಿತ ಆಗ್ಲಿಕ್ ಸಾಧ್ಯ ಅಂತ ವಿಶೇಷವಾಗಿ ಇಲ್ಲಿ ಸರಸ್ವತೀ ದೇವಿಗೆ ಆರಾಧನೆ ಮಾಡ್ತಕ್ಕಂಥ ಶ್ಲೋಕ ಇದಾಗಿರುತ್ತೆ. ಇದನ್ನ 41 ದಿನಗಳ ಕಾಲ 1000 ಬಾರಿ ಜಪ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡಿ, ನಾನು ಹೇಳೋದು ಯಂತ್ರ ಸಿದ್ಧಿ ಕೂಡ, ಜೊತೆಯಲ್ಲಿ ಅದಕ್ಕೆ ಯಂತ್ರವನ್ನ ಧರಿಸ್ಬೇಕು ಅಂತ ಹೇಳ್ತಾರೆ. ಜಪ ಮಾಡಿ ಯಂತ್ರ ಬರೆದು, ಬಟ್ ಯಂತ್ರ ಬರೆಯಕ್ಕೆ ನಿಮ್ಗೆ ಅದೆಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಆಗ್ತೆ. ಸೊ ಅದೇನ್ ಸಂಯಂ ರಂ ಲಂ ಶ್ರೀಂ ಅದೆಲ್ಲ ಯಂತ್ರದ್ದು ಬೀಜಾಕ್ಷರಿ ಮಂತ್ರ. ಬಟ್ ಯಂತ್ರ ಸಿದ್ಧಿ ಯಂತ್ರ ಬರೆಯಕ್ಕೆ ಯಂತ್ರ ಸಿದ್ಧಿ ಆಗಿರ್ಬೇಕು, ಅಥವಾ ಯಾರಾದ್ರೂ ಹೇಳ್ಕೊಟ್ಟಿರ್ಬೇಕು. ಹಂಗಾಗಿ ಜಪ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ, ಯಂತ್ರದ ಬಗ್ಗೆ ನಾನು ಹೇಳ್ಕೊಡ್ತಿಲ್ಲ. ಯಂತ್ರ ಬರೀದೇ ಇದ್ರು ಪರವಾಗಿಲ್ಲ. ಏನ್ ಮಾಡ್ಬೋದು ನೀವು, ಇದು 41 ದಿನಗಳ ಕಾಲ 1000 ಬಾರಿ ಜಪ ಮಾಡ್ಬೋದು. ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ, ಕವಿತಾ ಪ್ರತಿಭಾ ಸಿದ್ಧಿ ಅಥವಾ ಜ್ಞಾನ ಸಿದ್ಧಿ, ವಿಶೇಷವಾಗಿ ಯಾರಾದ್ರೂ ಓದ್ತಾ ಇದ್ರೆ, ಆಸ್ಪಿರೆಂಟ್ಸ್ ಇದ್ರೆ, ಮಕ್ಳಿದ್ರೆ, ಜ್ಞಾನಾಭಿವೃದ್ಧಿಗೋಸ್ಕರ ಇದನ್ನ ಪಾರಾಯಣ ಮಾಡೋದ್ರಿಂದ ಅವರಲ್ಲಿರ್ತಕ್ಕಂಥ ಮಂದ ಬುದ್ಧಿ ನಿವಾರಣೆ ಆಗತ್ತೆ, ಕವಿತ್ವ ಪ್ರಾಪ್ತಿ ಆಗತ್ತೆ. ಗುರುಗಳೇ, ಮಕ್ಳು ಪರವಾಗಿ ನಾವು ಮಾಡ್ಬೋದು. ಹೇಗ್ ಮಾಡ್ಬೋದು? ಪ್ರೊಸೀಜರ್ ಇದೆ. ಒಂದು ಜೇನುತುಪ್ಪ ತಗೊಂಡು ಜೇನುತುಪ್ಪಕ್ಕೆ ಅಭಿಮಂತ್ರಿಸ್ಬೇಕು. ನೀವ್ ಹೇಳ್ತಕ್ಕಂತ ಮಂತ್ರ, ಜೇನುತುಪ್ಪ ಇಟ್ಕೊಂಡು ಆ ಜೇನುತುಪ್ಪನ ಮಂತ್ರಿಸ್ಬೇಕು. ಒಂದ್ ವಿಳೆದೆಲೆ ತಗೋಬೇಕು, ಶುದ್ಧವಾದ ವಿಳೆದೆಲೆ ತಗೋಬೇಕು. ಆ ವಿಳೆದೆಲೆನ ನೀಟಾಗಿ ಒರೆಸ್ಬೇಕು. ಆ ವಿಳೆದೆಲೆಲಿ ಪುರುಷ ವಿಳೆದೆಲೆ ಅಂತಿರುತ್ತೆ, ಸ್ತ್ರೀ ಅಂತಿರುತ್ತೆ, ನಪುಂಸಕ ಅಂತಿರುತ್ತೆ. ಆಯ್ತಾ? ಅದೆಲ್ಲ ನಿಮ್ಗೆ ಐಡೆಂಟಿಫೈ ಮಾಡಕ್ ಗೊತ್ತಿಲ್ಲ ಅಂದ್ರೆ ನೀಟಾಗಿರ್ಬೇಕು. ವಿಳೆದೆಲೆ ಒಂದ್ ಸ್ವಲ್ಪ ಅಗಲವಾಗಿರ್ಬೇಕು. ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ 1 ಚಮಚ ಜೇನುತುಪ್ಪವನ್ನ ಹಾಕಬೇಕು. ಜೇನುತುಪ್ಪವನ್ನ ಹಾಕೊಂಡು ನೀವು ಆ ಜಪವನ್ನ ಮಾಡ್ತಾ ಇರ್ಬೇಕು. ಆಯ್ತಾ? ಆಮೇಲೆ ಜಪ ಮಾಡಾದ್ಮೇಲೆ ಪ್ರತಿದಿನ ಈಗ 1000 ಸಲ ಜಪ ಮಾಡಿದೆ ಇವತ್ತು ನಾನು ವಿಳೆದೆಲೆ ಮೇಲೆ. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಹೆಬ್ಬೆರಳು ತಗೊಂಡು ಅದನ್ನ 9 ಸಲ ದೇವಿ ಸರಸ್ವತಿನ ನೆನ್ಪು ಮಾಡ್ಕೊಂಡು ಓಂ ಸರಸ್ವತಿ ನಮಃ ಅಂತ ಅದನ್ನ ತೆಯ್ದು ಅದನ್ನ ತಗೊಂಡು ಮಗುವಿನ ನಾಲಿಗೆ ಮೇಲೆ ತಿನ್ನಿಸ್ಬೇಕು. ಏನೋ ಆ ಜೇನುತುಪ್ಪ ಹಿಂಗ್ ತಗೊಂಡು ಆ ನಾಲಿಗೆ ಮೇಲೆ ಹಿಂಗ್ ತಿನ್ನಿಸ್ಬೇಕು. ಎಷ್ಟ್ ದಿನ? 41 ದಿವಸಗಳ ಕಾಲ 1000 ಬಾರಿ ಜಪ ಮಾಡಿದ ಸಿದ್ಧಿಯಾದಂತಹ ಮಧು ಅಥವಾ ಜೇನನ್ನ ಮಾಡೋದ್ರಿಂದ ಮಕ್ಕಳ ಮಂದ ಬುದ್ಧಿ ನಿವಾರಣೆ ಹಾಗೂ ವಿದ್ಯಾಭಿವೃದ್ಧಿಗೆ ಸಹಾಯ ಆಗ್ತದೆ. ಅರ್ಥ ಆಯ್ತಾ? ಈಗ ಮುಂದಿನ ಶ್ಲೋಕ ಏನ್ ಹೇಳುತ್ತೆ? 16ನೇ ಶ್ಲೋಕ ಅಂದ್ರೆ ನೋಡಿ, ನವರಸಭರಿತವಾಣಿ ಜೊತೆಗೆ ಮೂಲವಾದ ದೇವಿಯ ಧ್ಯಾನ. ಅವನು ಧ್ಯಾನದ ಬಗ್ಗೆ ಮೂಲ ಧ್ಯಾನ ಅಂತ ಬೇರೆ ಹೇಳ್ತಾರೆ. ಕವೀಂದ್ರಾಣಂ ಚೇತಃ ಕಮಲವನ ಬಾಲಾತ ಪರುಚಿಂ. ಬೆಳಗ್ಗೆ ಕ್ಲಾಸ್ಗೆ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದೀರೋ ಅವರೆಲ್ಲ ಕಲ್ತಿರ್ತೀರಾ, ಸ್ವಲ್ಪ ರಾಗ ಎಲ್ಲ ಬಂದಿರುತ್ತೆ ಸೌಂದರ್ಯ ಲಹರಿದು ಅಲ್ವಾ? ಸೊ ಇದನ್ನ ನೀವು ಕಲಿತಿರ್ಬೇಕಾದ್ರೆ ಯಾಕೆ ಮೇಡಮ್ ಅಷ್ಟು ಕರೆಕ್ಟ್ ಮಾಡಿ ಹೇಳ್ಕೊಡ್ತಾರೆ, ಅದು ಅಷ್ಟು ಮಧುರವಾಗಿ ಯಾಕೆ ಹೇಳ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂತ ಹೋಗ್ಬೇಕು. ಆಯ್ತಾ? ನೋಡಿ, ವಾಮಕೇಶ್ವರ ತಂತ್ರ ಹೇಳಿದೆ ನಿಮ್ಗೆ. ಅರುಣ ಕಾಂತಿ, ಅರುಣ ಭಗವತಿ ಅಂತ. ಬರೀ ಭಗವತಿನ ನೀವೇನಾದ್ರೂ ಆರಾಧನೆ ಮಾಡ್ಬಿಟ್ರೆ ಇಲ್ಲಿ ಒಲಿಯಲ್ಲ. ವಾಮಕೇಶ್ವರ ತಂತ್ರದಲ್ಲಿ ಪ್ಯಾರ್ಲಲ್ಲಿ ಭಗವತಿ ದೇವಿ ಆದ್ಮೇಲೆ ಶಿವನನ್ನು ಕೂಡ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ನಿಮ್ಗೆ 2 ತಕ್ಕಡಿ ಕೊಡ್ತೀನಿ, ತೂಕ ಹಾಕಕ್ಕೆ ಒಂದೇ ಒಂದ್ ಕಡೆ ಭಾರ ಕೊಟ್ಟು ಇನ್ನೊಂದ್ ಕಡೆ ಭಾರ ಕೊಡ್ಲಿಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಆಗೋಯ್ತು. 2 ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಮಾತಾಪಿತರನ್ನ ಕ್ರಮಬದ್ಧವಾಗಿ ಆರಾಧನೆ ಮಾಡ್ಬೇಕಂತ. ಯಾಕಂದ್ರೆ ಜಗನ್ಮಾತೆ ಆಗಿದ್ರು ಕೂಡ ಅವಳು ತನ್ನ ಪತ್ನಿ ಧರ್ಮವನ್ನ ನಿಭಾಯಿಸ್ತಾಳೆ. ತನ್ನ ಪೂಜೆಯಲ್ಲೂ ಕೂಡ ತನ್ನ ಪತಿಗೂ ಕೂಡ ಪಾಲನ್ನ ತಾಯಿ ಕೇಳ್ತಾಳೆ. ಹಾಗಾಗಿ ವಾಮಕೇಶ್ವರ ತಂತ್ರದಲ್ಲಿ ಏನ್ ಹೇಳ್ತಾರೆ, ಅಮೃತ ಸಮುದ್ರದಲ್ಲಿ ಕ್ರೀಡಿಸ್ತಾ ಇರ್ತಕ್ಕಂತ 3 ಕಣ್ಣು ಅಂತ ಬೇರೆ ಹೇಳ್ತಾರೆ. 3 ಕಣ್ಣು ಇರ್ತಕ್ಕಂತ ದೇವಿ, ಆ ದೇವಿಯನ್ನ ಧ್ಯಾನ ಮಾಡ್ಬೇಕಾದ್ರೆ ಶಿವನನ್ನ ಧ್ಯಾನ ಮಾಡ್ಬೇಕು. ಹಾಗೆ ಧ್ಯಾನ ಮಾಡುವ ಸಾಧಕ ಶ್ರೇಷ್ಠ ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ತರುಣಾದಿತ್ಯ ಪಾಟಲ ಅಂತ 922ನೇ ನಾಮ. ತರುಣಾದಿತ್ಯ ಪಾಟಲ ಅಂತ ಬರುತ್ತೆ.
ಇಲ್ಲಿ ಕಮಲವನ ಬಾಲ ತಪರುಚಿ ಸಿಮಿಲರ್ ಟು ದಟ್ ವರ್ಡ್, ಈ ಎರಡು ಒಂದೇ. ತರುಣಾದಿತ್ಯ ಪಾಟಲ, ಕಮಲವನ ಬಾಲ ತಪರುಚಿ ಎರಡು ಒಂದೇ ಆಗಿರುತ್ತೆ. ಏನು ಹೃದಯ ಕಮಲದಲ್ಲಿ ಅಂದ್ರೆ ಮನ್ಸೊಳಗಡೆ ಬಾಲ ಸೂರ್ಯ. ನಾನು ತುಂಬಾ ದಿನ ಹೇಳ್ತಾ ಇರ್ತೀನಿ, ಬಾಲಚಂದ್ರ ಬಾಲ ಸೂರ್ಯ ಅಂದ್ರೆ ಯಾರು ಅಂತ. ಈ ಬಾಲ ಸೂರ್ಯ ಯಾರು ಅಂದ್ರೆ ಬೆಳಿಗ್ಗೆ ಸೂರ್ಯೋದಯ ಆಗೋ ಸಮಯದಲ್ಲಿ 180 ಡಿಗ್ರಿ ಇನ್ನ ಕೆಳಗಡೆ ಇರ್ತಾನೆ. ಅಂದ್ರೆ ಅರ್ಧ ಮಾತ್ರ ಸೂರ್ಯ ಹುಟ್ಟಿರ್ತಾನೆ, ಪೂರ್ತಿ ಸೂರ್ಯ ಹುಟ್ಟಿರಲ್ಲ. ಎಲ್ಲೋ ಬೆಟ್ಟದ ಮಧ್ಯ ಭಾಗದಿಂದ ಹುಡ್ತಾ ಬರ್ತಾನೆ, ಸಮುದ್ರದ ಮಧ್ಯ ಭಾಗದಿಂದ ಹುಡ್ತಾ ಬರ್ತಾನೆ. ಆ ಹುಟ್ಟಿ ಬರ್ಬೇಕಾದ್ರೆ ಸೂರ್ಯ 0 ಶುರು ಮಾಡ್ತಾನೆ. 0, 1, 2, 3, 4, 5, 6 ಅಂತ. ಆ ತರ ಈ ರೌಂಡ್ ಆಗಿ ಬರಕ್ಕಿನ ಮುಂಚೆ ಅರ್ಧ ಭಾಗ ಬರ್ತಾನಲ್ಲ, ಅವನನ್ನ ನಾವು ಬಾಲ ಸೂರ್ಯ ಅಂತ ಕರಿತೀವಿ. ಇನ್ನು ಮಗು ತರ ಬರ್ತಾ ಇದ್ದಾನೆ. ಅವ್ನ್ ಫುಲ್ಲು ದೊಡ್ಡವನಾಗ್ ಬರೋದ್ ಯಾವಾಗ ಅಂದ್ರೆ ಪೂರ್ತಿ ರೌಂಡ್ ಕಲರ್ ಬಂದಾಗ, ಒಂದು ಬಳೆ ಶೇಪ್ ಅಲ್ಲಿ ಬಂದಾಗ. ಆ ಬಳೆ ಶೇಪ್ ಗಿನ್ನ ಕಡಿಮೆ ಬರುತ್ತಲ್ಲ, ಅದು ಬಾಲ ಸೂರ್ಯ ಅಂತ ಕರಿತೀವಿ. ಆ ಬಾಲ ಸೂರ್ಯ ಹೇಗ್ ಬರ್ತಾನೆ? ಕೆಂಪಾಗ್ ಬರ್ತಾನೆ. ಕೆಲವೊಂದ್ಸಲ ಆರೆಂಜ್ ಕಾಣಿಸುತ್ತೆ ನಿಮ್ಗೆ, ಕೆಂಪಾಗಿರ್ತಾನಲ್ವಾ. ಇಲ್ಲಿ ಕಾಣಿಸೋದ್ ಕಷ್ಟ ಬೆಂಗಳೂರಲ್ಲೆಲ್ಲ. ಬಟ್ ನೀವು ಬೇರೆ ಕಡೆ ಎಲ್ಲ ಹೋದ್ರೆ ವಿಶಾಲವಾಗಿದ್ದು ಯಾವುದೇ ರೀತಿಯಾದಂತಹ ಇಲ್ದೆ ಬೆಟ್ಟ ಗುಡ್ಡದ ಮಧ್ಯೆ ನೀವೇನಾದ್ರೂ ನೋಡಿದ್ರೆ, ಅಥವಾ ಮುಳುಗ್ತಾ ಇರೋ ಸೂರ್ಯನನ್ನ ನೀವೇನಾದ್ರೂ ನೋಡಿದ್ರೆ, ಬಣ್ಣ ಬದಲಾಯಿಸ್ತಾನೆ, ಅರುಣ ವರ್ಣದಲ್ಲಿ ಬರ್ತಾನೆ, ಅಂದ್ರೆ ಕೆಂಪು ಬಣ್ಣದಲ್ಲಿ ಬರ್ತಾನೆ. ಅವನ ಸಾರಥಿ. ಅದ್ರ ಕತೆ ಹೇಳಿದೀನಿ ಲಲಿತಾ ಸಹಸ್ರನಾಮ ಮಾಡ್ಬೇಕಾದ್ರೆ. ಸೂರ್ಯ ಬರಕ್ಕಿನ ಮುಂಚೆ ಅರುಣ ಸಿದ್ಧನಾಗ್ತಾ ಇರ್ತಾನೆ, ಅರುಣದ ಪ್ರಭೆಯಿಂದ ಆ ಬಣ್ಣ ಕೆಂಪು ಬಣ್ಣ ಆಗತ್ತೆ ಅಂತ ಹೇಳಿದೀನಿ ನಾನು ನಿಮ್ಗೆ, ನೆನ್ಪಿದೆ ಅಲ್ವಾ? ಸೊ ಹಾಗೆ ಹೋಗ್ಬೇಕಾದ್ರೂ ಕೂಡ ಅರುಣ ತನ್ನ ವರ್ಣವನ್ನ ತೋರಿಸ್ತಾ ಹೋಗಿ ಮರೆಮಾಚ್ತಾನೆ ಅಂತ ಕೂಡ ಹೇಳಿದೀನಿ. ಆ ಅರುಣ ಯಾರು? ಸೂರ್ಯನ ಸಾರಥಿ. ಅರುಣನ್ಗೂ ಕೂಡ ಒಂದು ವರ ಇದೆ, ಹಾಗಾಗಿ ಅವನು ಕೆಂಪು ಬಣ್ಣದಲ್ಲಿ ಇರ್ತಾನೆ ಅಂತ ಹೇಳಿದ್ದೀನಿ. ಸೊ ಆ ಅರುಣವರ್ಣ, ಆ ತರುಣಾದಿತ್ಯ ಪಾಟಲ ಕಮಲವನ ಬಾಲ ತಪರುಚಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಮನಸ್ಸಲ್ಲಿ ಬಾಲ ಸೂರ್ಯನ ಹಾಗೆ ಕೆಂಪಾಗಿ ಇದ್ದಂತ ಸರ್ವೇಶ್ವರಿಯನ್ನ ಧ್ಯಾನ ಮಾಡ್ತಾ ಇರೋದು. ಜಗನ್ಮಾತೆಯನ್ನ ಕಣ್ಮುಚ್ಕೊಂಡ್ಬಿಟ್ಟು, ಅಮ್ಮ ಈಗ ಅಮ್ಮನ ಮುಖ ತರ್ಸ್ಕೋಬೇಕು, ಕೆಂಪಾಗಿದ್ದಾಳೆ ತಾಯಿ ಜಗನ್ಮಾತೆ. ಈ ಧ್ಯಾನ ಮಾಡ್ತಕ್ಕಂಥ ಪುರುಷ ರೂಪವನ್ನ ಹೊಂದಿ ಆ ಸರಸ್ವತಿ ದೇವಿಯಂತೆ ಶೃಂಗಾರ ರೂಪ ಪ್ರಧಾನವಾದಂತಹ ಸಿದ್ಧಿಯನ್ನ ಪಡೆಯೋ ಕಲೆ ಇದು. ಎಷ್ಟೋ ವಿಚಾರ ಪಾಪ ನಿಮ್ಗೆ ಗೊತ್ತಿಲ್ಲ, ಆಯ್ತಾ? ಸೊ ಸುಮ್ಮನೆ ಕೆಲವೊಬ್ರು ಏನೋ ಸಿದ್ಧಿ ಮಾಡ್ಕೊಂಡಿರ್ತಾರೆ, ಏನೋ ಇದ್ ಮಾಡ್ತಾ ಇರ್ತಾರೆ ಅಂತಲ್ಲ. ಕೆಲವೊಂದಷ್ಟು ರಹಸ್ಯ ಅಂತ ಇರ್ತವೆ, ಕೆಲವೊಂದಷ್ಟು ಗೌಣ ಅಂತ ಇರ್ತವೆ. ಅದೆಲ್ಲ ಕೂಡ ನೀವೆಷ್ಟೇ ಎಜುಕೇಟೆಡ್ ಆಗಿರ್ರಿ, MBBS ಮಾಡಿದ್ರು ಸರಿನೇ, ನೀವು M.Tech ಮಾಡಿದ್ರು ಸರಿನೇ, US ಅಲ್ಲಿ ಇದ್ದು ನೀವು ಇನ್ ಟರ್ಮ್ಸ್ ಆಫ್ ಕ್ರೋರ್ ದುಡ್ಡು ತಗೊಂತ ಇದ್ರು ಸರಿನೇ, ಅದೆಲ್ಲ ನಿಮ್ ಓನ್ ಎಫರ್ಟ್ ಆಗಿದ್ರು ಕೂಡ ಸರಿನೇ. ಬಟ್ ಆದ್ರೂ ಕೂಡ ಯೂನಿವರ್ಸಲ್ ಅಲ್ಲಿ ಮರಕ್ಕಿಂತ ಮರ ದೊಡ್ಡದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾರೂ ದೊಡ್ಡೋರಲ್ಲ ಇಲ್ಲಿ. ನಾವ್ ಅನ್ಕೊಂಡಿರ್ಬೋದಷ್ಟೇ ನಾನೇ ತುಂಬಾ ನಾಲೆಜ್ ಪರ್ಸನ್ ಅಂತ, ಅದು ಸುಳ್ಳದು. ನಾವ್ ಯಾರು ಅಲ್ಲ. ನಾವು ಯಾವತ್ತೂ ನಮ್ಮ ವಿದ್ಯೆ ಮೇಲೆ ಅಹಂಕಾರ ಬರಬಾರ್ದು, ನಮ್ಮ ರೂಪದ ಮೇಲೆ ನಮ್ಗೆ ಅಹಂಕಾರ ಬರಬಾರ್ದು, ನಮ್ಮ ಗುಣ ಸ್ವಭಾವದ ಮೇಲೆ ಅಹಂಕಾರ ಬರಬಾರ್ದು. ನಿರಹಂಕಾರಿಯಾಗಿರ್ಬೇಕು ಯಾವತ್ತೂ ಕೂಡ. ಸಾಧನೆ ಮಾಡಿರೋರು 1000 ಜನ ಇದ್ದಾರೆ, ನಮ್ ಕಣ್ಣು ಕಾಣಿಸಲ್ಲ. ಸಿದ್ಧಿ ಪಡ್ಕೊಂಡಿರೋರು 1000 ಜನ ಇದ್ದಾರೆ, ನಮ್ ಕಣ್ಣು ಕಾಣಿಸಲ್ಲ. ಹಾಗಂತ ವೇಷ ಹಾಕೊಂಡಿರೋರೆಲ್ಲ ಸಿದ್ಧಿ ಪಡ್ಕೊಂಡಿರೋರೆಲ್ಲ. ನಾನು ಮಾಡ್ತೀನಿ ಎಂದವರೆಲ್ಲ ಮಾಡ್ತೀನಿ ಅಂತಲ್ಲ, ಅವರಿಗೆ ಅವರದೇ ಆದಂತ ಸೂಕ್ತವಾದ ವಿಚಾರ ಇರುತ್ತೆ. ಅದನ್ನ ನಾವು ಅರ್ಥ ಮಾಡಿ, ಎಷ್ಟೋ ಸಲ ಒಬ್ಬ ಮಿಸ್ಗೈಡ್ ಆಗಿ ಹೋಗಿ ನಾವು ತುಂಬಾ ಮೋಸ ಹೋಗ್ಬಿಟ್ಟಿರ್ತೇವೆ. ಅದು ಅಪರಾಧ. ಅದು ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಿರ್ತಾರೆ, ಆದ್ರೆ ಹಿಂದ್ಗಡೆ ಅವ್ರ ಹಂಗಾಗಿರಲ್ಲ. ಅದ್ ನಮಗ್ ಬೇಡವೂ ಬೇಡ. ನಾನು ಈಗ್ಲೂ ಹೇಳೋದಷ್ಟೇ, ನಾನು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ, ಹಾಗಿರ್ತಾರೆ ಹೀಗಿರ್ತಾರೆ ಅಂತ. ಬಟ್ ನಮ್ಗೆ ಯಾವ ತಂತ್ರ ಬೇಡ, ಯಂತ್ರ ಬೇಡ. ನಮಗ್ ಮಂತ್ರ ಸಾಕು, ತಾಯಿ ಸರಳ ಪೂಜೆ ಸಾಕು. ನಾನು ಅದನ್ನೇ ಪ್ರತಿಪಾದಿಸ್ತೀನಿ ಎಲ್ರಿಗೂ. ಯಾಕಂದ್ರೆ ಎಲ್ರೂ ಸಂಸಾರ ಬಂಧನದಲ್ಲಿರೋರೆ. ಅದ್ ಯಾರಿಗೂ ಅದನ್ನೆಲ್ಲ ಬಿಟ್ಟು ಬಂದ್ಬಿಟ್ಟು ನೀವು ಈ ಸಾಧನೆ ಸಿದ್ಧಿಗಳೆಲ್ಲ ಮಾಡಕ್ ಆಗಲ್ಲ. ಹಂಗಾಗಿ ವಿ ಜಸ್ಟ್ ಲಿಸನ್ ಅಬೌಟ್ ಅಮ್ಮ. ಅಮ್ಮ ಜೊತೆ ಇರ್ತಾರೆ, ನಮ್ ಜೊತೆ ಇದ್ದಾಳೆ. ಆ ತತ್ವವನ್ನ ಫಾಲೋ ಮಾಡ್ಕೊಂಡು ಹೋಗೋಣ ನಾವು. ತಾಯಿಯನ್ನ
ಸರ್ವೇಶ್ವರಿ ರೂಪದಲ್ಲಿ ಕೆಂಪು ಬಣ್ಣದಲ್ಲಿ ಅರುಣವರ್ಣದಲ್ಲಿ ಮನಸ್ಸಲ್ಲಿ ತಂದು ನಾವು ಪೂಜೆ ಮಾಡ್ತಾ ಸರಸ್ವತಿ ದೇವಿಯನ್ನ ಉಳಿಸ್ಕೊಂತಕ್ಕಂಥದ್ದು ಅದು ಒಂದು ತಂತ್ರ. ಅದನ್ನ ಮಾಡೋರು ಮಾಡ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಇನ್ನರ್ ಮೀನಿಂಗ್ ಆಫ್ ಸೌಂದರ್ಯ ಲಹರಿ. ಈಗ ನಾರ್ಮಲ್ ಹೇಳು ಅಂದ್ರೆ ಹೇಳ್ಬಿಡ್ಬೋದು, ಅದು ಹೇಳ್ತೀನಿ ಲಾಸ್ಟ್ ಅಲ್ಲಿ. ಆದ್ರೆ ಯಾಕೆ ಅವ್ರಂಗ್ ತರುಣಾದಿತ್ಯ ಪಾಟೀಲ ಅಂತ ಲಲಿತಾ ಸಹಸ್ರನಾಮದಲ್ಲಿ ಕರೆದ್ರು, ಕಮಲವನ ಬಾಲ ಅಪರುಚಿ ಅಂತ ಯಾಕೆ ಕರೆದ್ರು? ಬಾಲ, ಆ ಬಾಲ ಸೂರ್ಯ ಆಗ್ತಾನೆ ಹುಟ್ಟಾ ಇರ್ತಕ್ಕಂಥ ಸೂರ್ಯನ ಬಣ್ಣ ಅಂತ ಬೇರೆ ಹೋಲ್ಸಿದ್ರು. ಅದಕ್ಕೇನೋ ರೀಸನ್ ಇರ್ಬೇಕಲ್ವಾ? ಆ ರೀಸನ್ ಇದೆ. ಪ್ರತಿ ಚಿದರುಣ ವೇವ ಭವತಿ ಅಂತ ಇದೆ. ಏನಂಗಂದ್ರೆ ಅರುಣ ಅಂದ್ರೆ ಮತ್ತೆ ಹೇಳ್ತೀನಿ, ನಸುಗೆಂಬಣ್ಣ ಆಯ್ತಾ, ಲೈಟ್ ರೆಡಿಶ್ ಕಲರ್, ಅದು ಆರೆಂಜ್ ಕಲರ್ ಆಗು ಟೈಮ್ ಕಾಣಿಸುತ್ತೆ. ಅದು ಹೊಂಬಣ್ಣದಲ್ಲಿ ಇರ್ತಾನೆ. ಕಾವಳ ಕಳೆದು ಅದರೊಡಲಿಂದ ಬೆಳಕು ಮೂಡುವ ಕ್ಷಣ ಅಂತ ಕರೀತಾರೆ ಒಬ್ಬ ಕವಿ. ಕಾವಳ ಕಳೆದು ಅದರೊಡಲಿಂದ ಬೆಳಕು ಮೂಡ್ತಕ್ಕಂಥ ಕ್ಷಣ. ಫುಲ್ ಕತ್ಲು, ಡಾರ್ಕ್ ಇದೆ. ಬೆಳಗಿನ ಜಾವ 5 ಗಂಟೆ ದಕ್ಷಿಣಾಯನ. ಉತ್ತರಾಯಣ ಆದ್ರೆ ಒಂಚೂರು ಬೇಗ ಬೆಳಕ ಹೋಗುತ್ತೆ, ದಕ್ಷಿಣಾಯನ ಸ್ವಲ್ಪ ನಿಧಾನ. ಆ ಬೆಳಕಾಗ್ಬೇಕು. ಕೆಲವೊಬ್ರು ಬೇಗ ಎದ್ದು ವಾಕ್ ಮಾಡ್ತಾ ಇರ್ತೀರ, ವಾಕ್ ಮಾಡ್ತಾ ಮಾಡ್ತಾ ಆಟೋಮೆಟಿಕಲಿ ಈ ಡಾರ್ಕ್ ಇದ್ದಿದ್ದೆಲ್ಲ ವೈಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದ್ ನಮಗ್ ಗೊತ್ತಾಯ್ತು ಸೂರ್ಯ ಹುಟ್ತಾ ಇದ್ದಾನೆ ಅಂತ. ಬಟ್ ಹುಟ್ಬೇಕಾದ್ರೆ ಒಂದೇ ಸಲ ಬ್ಲಾಕ್ ಇದ್ದಿದ್ದು ಫುಲ್ ಬಂದ್ಬಿಡುತ್ತಾ ಬೆಳಕಿಲ್ಲ, ಸ್ಲೋ ಮೋಷನ್ ಅಲ್ಲಿ ಬರುತ್ತೆ. ಅದ್ ಹೇಗೆ ಸ್ಲೋ ಮೋಷನ್ ಅಲ್ಲಿ ಬರುತ್ತೆ ಅಂದ್ರೆ, ಅವನು ಹುಟ್ಟುತ್ತಾ ಬೆಳಕನ್ನ ಸೃಷ್ಟಿ ಮಾಡಿ ಸೃಷ್ಟಿಯ ಹೊಸ ದಿನವನ್ನ ಮಾಡ್ತಾ ಹೋಗ್ತಾರೆ. ಬಣ್ಣ, ಆ ಸೃಷ್ಟಿಯ ಆ ಸ್ಟಾರ್ಟಿಂಗ್ ಬಣ್ಣ ಏನಿದೆ ಕೆಂಪು ಬಣ್ಣ, ಆ ಬಣ್ಣದಿಂದ ತಾಯಿ ಇದ್ದಾಳೆ. ಅದಕ್ಕೆ ಅತಿ ಕಿಂಚದರುಣೆ ಅಂದ್ರೆ ವಾತ್ಸಲ್ಯ ವರ್ಣೆ, ಶೃಂಗಾರ ರಸದ ಬಣ್ಣವನ್ನ ರಸುಗೆಂಪು ಅಂತ ಕರಿತೀವಿ. ಆಯ್ತಾ? ಆ ಕೆಂಪು ಬಣ್ಣ ಅನ್ನೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಕೆಲವೊಬ್ರು ಕೆಂಪುನ ಬೇರೆ ರೀತಿಯಿಂದ ಕೂಡ ನೋಡ್ತಾರೆ, ಅಲ್ಲ. ಅದಕ್ಕೆ ಹೇಳ್ತಾರೆ ರಕ್ತದ ಬಣ್ಣ ಕೆಂಪು, ರಕ್ತವರ್ಣ ಅಂತ ಕರೀತಾರೆ. ಯಾಕೆ ಅದು ಬೇರೆ ಬಣ್ಣ ಇರಬಾರ್ದು, ಕೆಂಪು ಬಣ್ಣಗೆ ಇರ್ಬೇಕು? ಅದಕ್ಕೂ ಒಂದು ರೀಸನ್ ಇದೆ. ಸೈಂಟಿಫಿಕ್ ಕೊಡ್ಬೇಕಾದ್ರೆ ಮೆಲನಿನ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಹಾಗಾಗಿ ಬ್ಲಡ್ ಈಸ್ ಇನ್ ರೆಡ್ ಕಲರ್ ಅಂತೆಲ್ಲ ಬೇರೆ ತರ ಎಕ್ಸ್ಪ್ರೆಷನ್ ಕೊಡ್ತಾರೆ. ಬಟ್ ಆದ್ರೆ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ್ರೆ ಅದಕ್ಕೂ ಕೂಡ ಸಾಕಷ್ಟು ಕಾರಣ ಇದೆ. ಆಲ್ರೆಡಿ ಹೇಳಿದೀನಿ, ರಕ್ತ ಮಜ್ಜೆ ಮಾಂಸಗಳು ಯಾರಿಂದ ಉತ್ಪತ್ತಿ ಆಯ್ತು, ಶಿವನಿಂದ ಯಾವ ಅಂಶ ಉತ್ಪತ್ತಿ ಆಯ್ತು ಅಂತ. ಒಂದು ಹೆಣ್ಣಿಂದ ಮಾತ್ರ ಕೆಂಪು ಬಣ್ಣ ಸೃಷ್ಟಿಸಕ್ ಸಾಧ್ಯ. ಹಾಗೆ ಜಗನ್ಮಾತೆ ಅರುಣವರ್ಣೆ ಕೆಂಪು ಬಣ್ಣವನ್ನ ಪ್ರಸಾದಿಸಿದ್ಲು ಎಲ್ಲ ಜೀವಿಗಳಿಗೂ. ಕೆಲವೊಂದು ಜೀವಿ ಬ್ಲೂ ಕಲರ್, ಏನೋ ಪರ್ಪಲ್ ಕಲರ್, ಬ್ಲೂ ಕಲರ್ ಇರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಮಗ್ ಬೇಡ, ನಮ್ ಬಗ್ಗೆ ಮಾತ್ರ ನಾವ್ ಯೋಚನೆ ಮಾಡೋಣ. ಒಟ್ಟಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಅಂದ್ರೆ, ಭಗವತಿ ಈ ಕವಿಶ್ರೇಷ್ಠರ ಮನಸ್ಸು ಅಂತಕ್ಕಂಥದ್ದು ಕಮಲಗಳ ಸಮೂಹ ಇದ್ದಾಗೆ. ಈಗ 100 ಜನ ಕವಿಗಳನ್ನ ಒಂದ್ ಕಡೆ ಸೇರಿಸ್ಬಿಟ್ರೆ ಎಲ್ರು ಒಂದೇ ತರ ಯೋಚನೆ ಮಾಡ್ತಿರ್ತಾರೆ. ಕಮಲದ ಹೂವಿನ ತರ. ಏನ್ ಕಮಲದ ಹೂವಿನ ತರ? ತುಂಬಾ ದಳ. ಅಂದ್ರೆ ಒಂದೇ ಒಂದು ವಸ್ತು ಕೊಟ್ರೆ ತುಂಬಾ ಸಲ ಬೇರೆ ಬೇರೆ ತರ ಯೋಚನೆ ಮಾಡ್ತಾ ಇರ್ತಾರೆ. ನೀನ್ ಹಾಗೆ ಈ ಎಳೆ ಬಿಸಿಲಿನಲ್ಲಿ ಬರೋ ಆ ಸೂರ್ಯ, ಎಳೆ ಬಿಸಿಲು ಅವಾಗ ತಾನೆ ಹುಟ್ಟಾ ಇರ್ತಕ್ಕಂಥ ಸೂರ್ಯ ಕೆಂಪುಗೆ ಅಕಾಂತಿತವಾಗಿ ಅರುಣ ಅಂತಕ್ಕಂಥ ಹೆಸರಿಂದ ಪ್ರಸಿದ್ಧಿ ಆಗಿರ್ತಕ್ಕಂಥ ಅರುಣ ಕಾಂತಿ ಇದೆ. ಯಾರು ಅರುಣ ಕಾಂತಿಯಲ್ಲಿ ನಿನ್ನ ಧ್ಯಾನ ಮಾಡ್ತಾರೋ ಅಂತಹ ಸತ್ಪುರುಷರು ಬ್ರಹ್ಮನ ರಾಣಿಯಾದಂತಹ ಸರಸ್ವತೀ ದೇವಿ ಅನುಗ್ರಹ ಪಡಿತಾರೆ. ಯಾರ ಅನುಗ್ರಹ? ಸರಸ್ವತೀ ದೇವಿ ಅನುಗ್ರಹವನ್ನ ಪಡಿತಾರೆ. ಜೊತೆಗೆ ಅತ್ಯಂತ ಪ್ರಾಯದಲ್ಲಿ, ಚಿಕ್ಕ ವಯಸ್ಸಿಗೆನೆ ವಾಗ್ವಿಲಾಸಗಳಿಂದ ಸಭಾಸದರ ಅಂದ್ರೆ ಎಲ್ಲ ಜನಗಳ ಮನಸ್ಸನ್ನ ಸಂತೋಷವನ್ನ ಉಂಟು ಮಾಡ್ತಾರೆ ಅವರ ಮಾತಿಂದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಾಕ್ಚಾತುರ್ಯ, ದೇವಿಯ ಧ್ಯಾನ ಮಹಿಮೆ ಎಂತದ್ದು ಅಂದ್ರೆ, ಆಕೆಯ ಧ್ಯಾನ ಮಹಿಮೆಯಿಂದ ವಾಕ್ಚಾತುರ್ಯ ಉಂಟಾಗುತ್ತೆ. ನಮಗೆ ಆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ಎಲ್ರಿಗೂ ಕೂಡ ಬರಲ್ಲ, ಅದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಅನ್ನೋದು. ಓನ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಸರ್ ಅಲ್ಲ. ನಾವ್ ಹೇಗೆ ಈಗ ಒಬ್ರಿಗೆ ಮಾತು ಕೊಟ್ಬಿಡ್ತೀವಿ, ಈಗ ನಾನು ಬಂದು ಏನೋ ಒಂದ್ ಕೇಳ್ಬಿಡ್ತೀನಿ, ಇಲ್ಲ ಅನ್ನಕ್ಕಾಗಲ್ಲ, ಕೊಟ್ಬಿಡ್ತೀರಾ. ಅವಾಗ ಯೋಚನೆ ಮಾಡ್ತೀರಾ ಕೊಟ್ಟಾದ್ಮೇಲೆ, ನಾನ್ ಕೊಡ್ಬಾರ್ದಿತ್ತು. ಅದು ಕೂಡ ತಪ್ಪೆ ಮಾತು, ಅದಕ್ಕೂ ಕವಿತ್ವವಾಣಿ ಆಗಬೇಕು. ಇಲ್ಲ ಅಂತ ಖಡಕ್ಕಾಗಿ ಹೇಳುವಂತ ಮನ್ಸು ನಿಮ್ಮಲ್ಲಿ ಬರ್ಬೇಕು. ಅದು ಈ ಶ್ಲೋಕದ ಮಹಿಮೆಯನ್ನ ಹೇಳ್ತಾ ಇದೆ ನೋಡಿ. ಮುಖ್ಯವಾಗಿ ವೇದಶಾಸ್ತ್ರ ಪಾರಂಗತ,
ಅಂದ್ರೆ ತುಂಬಾ ನೀವೇನಾದ್ರೂ ಥೀಸಿಸ್ ಮಾಡ್ತಾ ಇದ್ರೆ, PhD ಮಾಡ್ತಾ ಇದ್ರೆ, ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರೆ, ಅಥವಾ ನೀವು ಹೊರಗಡೆ ದೇಶದಲ್ಲಿ ಹೋಗಿ ಯಾವುದೋ ಒಂದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರೆ, ಸಕ್ಸಸ್ ಆಗ್ಬೇಕು ಅಂತ ಇದ್ರೆ ಈ ಶ್ಲೋಕವನ್ನ 41 ದಿನಗಳ ಕಾಲ 1000 ಬಾರಿ ಶ್ಲೋಕವನ್ನ ಜಪ ಮಾಡ್ಬೇಕು. ಮೊಸರನ್ನ ಅಥವಾ ಹಾಲು ಅಥವಾ ಜೇನುತುಪ್ಪ ಅಥವಾ ಹಣ್ಣಿಟ್ರು ಸಾಕು, ಸಾಧ್ಯ ಆಗುತ್ತೆ. ಲಾಸ್ಟ್ ಶ್ಲೋಕ ಹೇಳಲಿಲ್ಲ. ನೈವೇದ್ಯ ಅನ್ನ, ಜೇನುತುಪ್ಪ, ಕಲ್ಸಕ್ರೆ, ಬಾಳೆಹಣ್ಣು ಯಾವ್ದು ಬೇಕಾದ್ರೂ ಇಡಬಹುದು. ಇಟ್ಟು ಆ ತಾಯಿಯನ್ನ ನೀವು ಆರಾಧನೆ ಮಾಡ್ಬೋದು, ಸ್ಮರಿಸ್ಬೋದು ಅನ್ನೋದು ಈ ಶ್ಲೋಕದ ಅರ್ಥವನ್ನ ತಿಳಿಸ್ತಾ ಇದೆ ಅಲ್ವಾ. ಯಾರ್ಯಾರಿಗೆಲ್ಲ ಬೇಕು ಆ ಬ್ರಹ್ಮಣ ರಾಣಿಯಾದಂತಹ ಸರಸ್ವತಿಯ ಅನುಗ್ರಹ ಬೇಕು, ಅವರು ಈ ಶ್ಲೋಕವನ್ನ ಹೇಳ್ಕೊಂತ ಇರಿ. ಏನು ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಗ್ತಾ ಇರುತ್ತೆ. ಏನಾಗ್ತಾ ಇರುತ್ತೆ, ನಿಮ್ಗೆ ಏನ್ ಬೇಕೋ ಅಥವಾ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀರೋ ಅದು ನಿಮ್ಗೆ ಆಗತ್ತೆ ಅಂತ ಹೇಳ್ತಾ 2 ಶ್ಲೋಕ ಇಲ್ಲಿಗೆ ನಿಲ್ಸೋಣ. ಮತ್ತೆ ನಾಳೆ ಒಂದು ವಿಶೇಷವಾದಂತಹ ಶ್ಲೋಕದೊಂದಿಗೆ ನಾವು ಓದೋಣ. ಧನ್ಯವಾದ.